ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿ ಮುಖರಾಶೇಷ ದೋಷಾತಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನ ಜ್ಞಾನ ಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿತಮಮಲಮಲಂ ಬ್ರಹ್ಮ ವೇದಾಂತ ವೇದ್ಯಂ ಯಾಂಚಾಮಂದರಲೋಲಿತಾದ್ಯತ ಉದೈದ್ವಿದ್ಯೇಂದಿರಾ ನಿರ್ಜರೈಃ ಜಾತೋ ಭಾರತ ಪಾರಿಜಾತ ಸುತರುಃ ಸದ್ಬ್ರಹ್ಮ ಸೂತ್ರಾಮೃತಂ ಆಸೀತ್ ತಂತ್ರ ಪುರಾಣ ಸನ್ಮಣಿಗಣೋ ಜಾತಃ ಶುಕೇಂದುಃ ಸದಾ ಸ್ವಯಂ ವ್ಯಾಸ ಸುಧಾನಿಧಿರ್ಭವತು ಮೇ ಭೂತ್ಯೈಃ ಸತಾಂ ಭೂತಿದಃ ಸ್ವಾಂತಧ್ವಾಂತ ನಿಕೃಂತನೆ ಜಿತ ಮಹಾವೈಕರ್ತನಾಂಶೋರಜಂ ನಿರ್ದೋಷಂ ಜಿತ ಚಂದ್ರ ಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತ ಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತ ಮಮಂ ದಬೋಧ ಭಗವತ್ಪಾದಾನ್ ಪ್ರಪದ್ಯೆ ತಥಾನ್ ಶ್ರೀಮದ್ವಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಬೋ ನಿಧಯೋ ಮಲಾಯೇ ಕೃಪಾಲವ ಪಂಕಜನಾಭ ತೀರ್ಥ ಕೃಪಾಲವಸ್ಯಾಂ ಮಯಿ ನಿತ್ಯಮೇಷಾಂ ಶ್ರೀಮದ್ರಮಾರಮಣ ಸದ್ಗಿರಿಪಾದ ಸಂಗಿ ವ್ಯಾಖ್ಯಾನಿನಾದ ದಲಿತಾಖಿಲ ದುಷ್ಟದರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯ ತೀರ್ಥ ಮೃಗರಾಜಮಹಂ ನಮಾಮಿ ಅಥ ತತ್ಕೃಪಯಾ ಬ್ರಹ್ಮಸೂತ್ರ ಭಾಷ್ಯಂ ಯಥಾಮತಿ ವ್ಯಾಕುರ್ವೇ ಶ್ರೀಮದಾನಂದ ತೀರ್ಥಾರ್ಯ ಮುಖ ನಿಶ್ರಿತಂ ಗಂಗಾ ಸಂಗೇನ ನೈರಮಲ್ಯಂ ರತ್ಯಾದ್ಭಿರ್ಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಃ ಅಥ ಅವಿದ್ಯಾ ಪಟಲ ಪೀತನಯನೈಃ ಅನ್ಯೈಃ ಅನ್ಯಥಾ ವ್ಯಾಖ್ಯಾತಾನಿ ಬ್ರಹ್ಮಸೂತ್ರಾಣಿ ಯಥಾ ಬದ್ವ್ಯಾಚಿಖ್ಯಾಸು ಭಗವಾನಾಚಾರ್ಯವರ್ಯಃ ಪಾರೀಪ್ಸಿತ ಭಾಷ್ಯಸ್ಯ ಕೈವಲ್ಯಾಬ್ಧ್ಯಖಿಲ ಫಲ ಸಾಧನತಾದಿಸಿದ್ಧ್ಯರ್ಥಂ ನಿರಂತರಾಯ ಪರಿಸಮಾಪ್ತ್ಯಾದ್ಯರ್ಥಂಚ ನಾರಾಯಣ ನಮಸ್ಕಾರಂ ಗ್ರಥಯತೆ ಗ್ರಂಥಾರಂಭಂಚ ಪ್ರತಿಜಾನೀತೆ ನಾರಾಯಣಮಿತಿ ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುಣೋಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ ಓಮೋ ಮಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾಬಧ್ಯ ಧೀಮಂ ದರಮಹೀಪೃತ ಪ್ರಾಪ್ತ ನ್ಯಾಯಸುಧಾಯೇನ ತಂ ಜೈಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂ ತಾಂ ಕಾಮಧೇನುಪಾಸ್ಮಯೇ ಮಧ್ವೋಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೆ ವ್ಯಾಖ್ಯಾ ಸ್ನಾನಮಹೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಜೆ ಕೃತಕೃತ್ಯತಾಂ ಗತಮಲಾ ವಿದ್ಯಾಧಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्मयेषु ವ್ಯಾಸೇನ ಧೈರ್ಯಂ ಮುದಿನೋಪಮೇಯಂ ಮನೋಜಜಿಪ್ತ್ಯಾ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸಗುರುಂ ನಮಾಮಿ ಅದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಮಪಿ ಸ್ಫುಟಂ ವೇದವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಕೇಸರಿ ವಿಜಯತೆ ಪಾದಾಶಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥ ಚಂದ್ರಿಕಂ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕೀಂ ಸದಾ
ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣ ದೋಷ ಚಿಂತನ ವಿದೋ ನೂನಂ ಮನಃ ಮಾಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾಟಿಕಾಕಾರಾನ್ ವಯಂ ನುಮಃ ಪೃಥ್ವೀ ಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾ ವೈಷ್ಣವ ವಿಷ್ಣು ಹೃದಯ ತಾನ್ನಮಸ್ಸೆ ಗುರುನ್ ಮಮ ಆಪಾದ ಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ರಾಮಶಬ್ದಾರ್ಥವಕ್ತಾರಂ ಗಾಯತ್ರ್ಯರ್ಥಂಚ ಸಾಧಕಂ ಮಠಾಧಿಪೈರಮಾನಿತಂಚ ಸತ್ಯಾತ್ಮಾನಂ ಯತಿಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಿನ್ನೆಯ ಪಾಠದ ಮುಂದಿನ ಪಾಠವನ್ನು ಚಿಂತನೆ ಮಾಡೋಣ. ನಾವೇನ್ ಹೇಳಿದ್ದೇವೆ? ಈಕ್ಷಣೀಯತ್ವ ಎಂಬ ಯುಕ್ತಿಯಿಂದ ಅಂದ್ರೆ ಪರಮಾತ್ಮನಿಗೆ ಈಕ್ಷಣೀಯತ್ವ ಅನ್ಯಥಾ ಅನುಪಪತ್ಯ ವಾಚ್ಯತ್ವ ಸಿದ್ಧವಾಗುತ್ತದೆ ಅಂತ ನಾವು ಹೇಳಿದ್ದೀವಿ. ಅದಕ್ಕೆ ಪೂರ್ವ ಪಕ್ಷಿಗಳು ಪ್ರಶ್ನೆ ಮಾಡ್ತಾರೆ. ನನು ಎಂಬ ವಾಕ್ಯದಿಂದ ಆರಂಭ ಆಗುತ್ತೆ. ನನು ಶ್ರುತಿ ಸಿದ್ಧಂ ಅವಾಚ್ಯತ್ವಂ ಕಥಂ ಯುಕ್ತಿ ಮಾತ್ರೇಣ ದೂಷ್ಯತೆ. ನೋಡ್ರಿ, ಪರಮಾತ್ಮ ವಾಚ್ಯನಲ್ಲ, ಆ ಪರಬ್ರಹ್ಮ ಅವಾಚ್ಯ ಅಂಬುದು ಶ್ರುತಿಯಿಂದ ಸಿದ್ಧವಾಗ್ಯದ್ರಿ. ಶ್ರುತಿ ಪ್ರಮಾಣ ಹಿಂದೆ ಕೊಟ್ಟಿದ್ದೇವೋ ಇಲ್ಲೋ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಶಬ್ದಮಸ್ಪರ್ಶಮರೂಪಮವ್ಯಯಂ ಶ್ರುತಿ ಅವಚನೇನೈವ ಪ್ರೋವಾಚ ಯದ್ವಾಚ ಅನಭ್ಯುದಿತಂ ಯೇನ ವಾಗಭ್ಯುದ್ಯತೆ. ಹೀಗೆ ಅನೇಕ ಶ್ರುತಿಗಳ ಮೂಲಕವಾಗಿ ಪರಮಾತ್ಮನಿಗೆ ಅವಾಚ್ಯತ್ವ ಎಂಬುದು ಸಿದ್ಧವಾಗಿರುವಾಗ ಕೇವಲ ಯುಕ್ತಿ ಮಾತ್ರೇಣ ಪರಮಾತ್ಮ ಅವಾಚ್ಯನಲ್ಲ ಅಂತ ಹೇಗೆ ನಿರಾಕರಣೆ ಮಾಡ್ತೀರಿ ನೀವು ಅಂತ ಪ್ರಶ್ನೆ. ನಾನು ಶ್ರುತಿ ಸಿದ್ಧಂ ಅವಾಚ್ಯತ್ವಂ ಕಥಂ ಯುಕ್ತಿ ಮಾತ್ರೇಣ ದೂಷ್ಯತೆ. ಯಾಕೆಂದ್ರೆ ಅವರಂತಾರೆ ಪ್ರಾಬಲ್ಯಂ ಆಗಮಸ್ಯೈವ ಜಾತ್ಯಾತೇಷು ತ್ರಿಷು ಸ್ಮೃತಂ. ನೋಡಿ, ತ್ರಿಷು ತೇಷು ತ್ರಿಷು ಅಂದ್ರೆ ಪ್ರಮಾಣಾಂತನಿಸಿಕೊಂಡ ಮೂರರ ಮಧ್ಯದಲ್ಲಿ ಆಗಮಸ್ಯೈವ ಜಾತ್ಯ ಪ್ರಾಬಲ್ಯಂ ಸ್ಮೃತಂ ಅಂತ ವಾಕ್ಯದ ಅರ್ಥ. ಪ್ರಾಬಲ್ಯಂ ಆಗಮಸ್ಯೈವ ಜಾತ್ಯಾತೇಷು ತ್ರಿಷು ಸ್ಮೃತಂ. ಪ್ರಮಾಣಭೂತವಾದ ಮೂರುಗಳ ಮಧ್ಯದಲ್ಲಿ ಪ್ರತ್ಯಕ್ಷ ಅನುಮಾನ ಆಗಮ, ಮೂರರ ಮಧ್ಯದಲ್ಲಿ ಸ್ವಾಭಾವಿಕವಾಗಿ ಜಾತ್ಯ ಪ್ರಬಲವಾದದ್ದು ಯಾವುದಪ್ಪ ಅಂದ್ರೆ ಅದು ಆಗಮ ಅಂತ ಹೇಳ್ತಾ ಇದೆ, ಸ್ಮೃತಿ ಇದೆ. ಪ್ರಾಬಲ್ಯಂ ಆಗಮಸ್ಯೈವ ಜಾತ್ಯಾತೇಷು ತ್ರಿಷು ಸ್ಮೃತಂ ಇತಿ ಯುಕ್ತಿತಃ ಶ್ರುತೇಃ ಪ್ರಾಬಲ್ಯೋಕ್ತೇಃ. ಈ ರೀತಿ ಯುಕ್ತಿ ಅಂದ್ರೆ ಲಿಂಗ ಅನುಮಾನಕ್ಕಿಂತಲೂ ಆಗಮಕ್ಕೆ ಪ್ರಾಬಲ್ಯ ಹೇಳದ ಮೇಲೆ, ಆಗಮದಿಂದ ಅವಾಚ್ಯತ್ವ ಸಿದ್ಧವಾದ ಮೇಲೆ, ಪ್ರಬಲವಾದ ಆಗಮದಿಂದ ಪರಮಾತ್ಮ ಸರ್ವತಾ ವಾಚ್ಯನಲ್ಲ ಅವಾಚ್ಯ ಅಂತ ಸಿದ್ಧವಾದ ಮೇಲೆ ನೀವು ಕೇವಲ ಈಕ್ಷಣೀಯತ್ವ ಎಂಬ ಯುಕ್ತಿಯಿಂದ ಪರಮಾತ್ಮ ಅವಾಚ್ಯನಲ್ಲ ಅವನು ವಾಚ್ಯನೆ ಅಂತ ಹೇಗೆ ಸಾಧನೆ ಮಾಡ್ತೀರಿ? ಯುಕ್ತಿಯಿಂದ ಆಗಮವನ್ನು ನಿರಾಕರಣೆ ಮಾಡೋದು ಹೇಗೆ ಅಂತ ಪ್ರಶ್ನೆ ಬಂದರೆ, ಇತ್ಯತಃ ಶ್ರುತಿ ಸ್ಮೃತಿ ಚ ಆಹಾ. ಶ್ರುತಿ ಮತ್ತು ಸ್ಮೃತಿ ದ್ವಿವಚನದು. ಶ್ರುತಿ ಸ್ಮೃತಿ ದೀರ್ಘ ನೋಡಿ. ಶ್ರುತಿ ಮತ್ತು ಸ್ಮೃತಿಗಳನ್ನು ಕೂಡ ಹೇಳ್ತಾ ಇದ್ದಾರೆ ಆಚಾರ್ಯರು. ನೀವ್ ಹೇಗೆ ಅವಾಚ್ಯತ್ವ ವಿಚಾರದಲ್ಲಿ ಶ್ರುತಿಗಳನ್ನ ಹೇಳಿದ್ದೀರೋ ಅದೇ ರೀತಿ
ಪರಮಾತ್ಮ ವಾಚ್ಯನಾಗಿದ್ದಾನೆ ಎಂಬ ವಿಚಾರದಲ್ಲಿಯೂ ಅನೇಕ ಶ್ರುತಿಗಳು ಉಂಟು. ಆಚಾರ್ಯರು ಸಿದ್ಧಾಂತದಲ್ಲಿ ತಿಳಿಸಿಕೊಡ್ತಾರೆ. ಹೀಗೆ ಪೂರ್ವ ಪಕ್ಷಿ ಪ್ರಶ್ನೆ ಬಂದರೆ ಶ್ರುತಿಗಿಂತಲೂ ಆಗಮ ಪ್ರಬಲವಾದ ಆಗಮವನ್ನು ಶ್ರುತಿ ಹೇಗೆ, ಇದು ಪ್ರಬಲವಾದ ಆಗಮವನ್ನು ಹೇಗೆ ಯುಕ್ತಿ ಹೇಗೆ ವಿರೋಧಿಸ್ತದೆ, ಯುಕ್ತಿಯ ವಿರೋಧ ಶ್ರುತಿಗೆ ಹೇಗೆ ಅಂತ ಪ್ರಶ್ನೆ ಬಂದರೆ ಇತ್ಯತಃ ಶ್ರುತಿಸ್ಮೃತೀಚ ಶ್ರುತಿಸ್ಮೃತಿಗಳನ್ನ ತಿಳಿಸಿಕೊಡ್ತಾ ಇದ್ದಾರೆ. ಸರ್ವ ಇತಿ ನಿಧಾನವಾಗಿ ಆ ಮೊದಲು ಶ್ರುತಿ ವಾಕ್ಯವನ್ನ ನೀವು ಹೇಳಿ. ಶ್ರುತಿ ವಾಕ್ಯವನ್ನ ಏನು ಅಂತಂದ್ರೆ ಅಲ್ಲಿ ತಿಳಿಯೋಣ. ಸರ್ವೇ ವೇದ ಯತ್ಪದಮಾಮನಂತಿ. ಇನ್ನೊಂದ್ಸಲ ಹೇಳಿ. ಸರ್ವೇ ವೇದ ಯತ್ಪದಮಾಮನಂತಿ ಯತ್ಪದಂ ಆಮನಂತಿ. ವಾಕ್ಯ ಅನ್ನಿಸ್ತೇನೆ ಇನ್ನೊಂದ್ಸಲ. ಸರ್ವೇ ವೇದ ಯತ್ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ. ಕಠೋಪನಿಷತ್ತಿನ ವಾಕ್ಯ ಇದು ಕೂಡ ನೋಡಿ. ಸರ್ವೇ ವೇದ ಎಲ್ಲ ವೇದಗಳು, ಯತ್ ಪದಂ ಅಂದ್ರೆ ಯಾರ ಸ್ವರೂಪವನ್ನ, ಈ ಉಪನಿಷತ್ತಿನಲ್ಲಿರತಕ್ಕಂತಹ ಪದ ಎಂಬ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ. ಹಿಂದೆ ಕೇಳಿದ್ದೇವೆ, ದೊಡ್ಡವರ ಸ್ವರೂಪವನ್ನ ಪದ ಎಂಬ ಶಬ್ದದಿಂದ ಹೇಳುವ ರೂಢಿ ಶಾಸ್ತ್ರದಲ್ಲಿ ಇದೆ. ಉತ್ತಮಾನಾಂ ಸ್ವರೂಪಂತು ಪಾದ ಶಬ್ದೇನ ಭಣ್ಯತೆ ಅಂತ ಮಾತುಂಟು. ಇರ್ಲಿ, ಅಂತೂ ಸರ್ವೇ ವೇದ ಎಲ್ಲ ವೇದಗಳು ಯತ್ ಪದಂ ಯಾವ ಬ್ರಹ್ಮನ ಸ್ವರೂಪವನ್ನ ಆಮನಂತಿ ಹೇಳುತ್ತವೆಯೋ, ಮತ್ತು ಸರ್ವಾಣಿ ಚ ತಪಾಂಸಿ ಯದ್ವದಂತಿ ಎಲ್ಲ ತಪಸ್ಸುಗಳು ಯಾವ ಪರಮಾತ್ಮನ ಅನುಗ್ರಹಕ್ಕಾಗಿ ವಿಧಿಸಲ್ಪಟ್ಟಿವೆಯೋ, ಎಲ್ಲ ತಪಸ್ಸುಗಳು ಯಾವ ಪರಮಾತ್ಮನ ಅನುಗ್ರಹಕ್ಕಾಗೇನೆಯೇ ವಿಧಿಸಲ್ಪಟ್ಟಿವೆಯೋ. ಇದರಿಂದ ಏನಾಯ್ತ್ರಿ? ಎಲ್ಲ ವೇದಗಳು ಪರಮಾತ್ಮನ ಸ್ವರೂಪವನ್ನು ಹೇಳುತ್ತವೆ ಅಂದ್ರೆ ಪರಮಾತ್ಮ ವೇದ ಪ್ರತಿಪಾದ್ಯ, ಪರಮಾತ್ಮ ವಾಚ್ಯನಾಗಿದ್ದಾನೆ, ಪರಮಾತ್ಮ ವಾಚ್ಯನಾಗಿದ್ದಾನೆ ಅಂತ ಹೇಳದಂಗ ಆಯ್ತೋ ಇಲ್ಲೋ? ಇದು ಒಂದು ವಾಕ್ಯ. ಆಮೇಲೆ ಹೇಳಿ ಮುಂದಿನ ವಾಕ್ಯ. ವೇದೈಶ್ಚ ಸರ್ವೈರಹಮೇವ ವೇದ್ಯಃ ವೇದಾಂತ ಕೃತ್ ವೇದ ವಿದೇಹ ಚಾಹಂ ವಿದೇವ ಚಾಹಂ. ಹೇಳ್ರಿ. ವೇದೈಶ್ಚ ಸರ್ವೈರಹಮೇವ ವೇದ್ಯಃ ವೇದಾಂತ ಕೃದ್ವೇದ ವಿದೇವ ಚಾಹಂ. ಭಗವದ್ಗೀತೆ 15ನೇ ಅಧ್ಯಾಯ 15ನೇ ಶ್ಲೋಕ. ಭಾಷ್ಯ ಹೇಳ್ರಿ. ಇತ್ಯಾದಿ ಶ್ರುತಿ ಸ್ಮೃತಿಭ್ಯಶ್ಚ ಅಂದ್ರೆ ಸರ್ವೈಹಿ ವೇದೈಹಿ ಅಹಮೇವ ವೇದ್ಯ. ಕೃಷ್ಣ ಹೇಳ್ತಾ ಇದ್ದ ಪುರುಷೋತ್ತಮ ಯೋಗದಲ್ಲಿ ಅರ್ಜುನನನ್ನು ಕುರಿತು, ಎಲ್ಲ ವೇದಶಾಸ್ತ್ರಗಳಿಂದ ವೇದ್ಯನಾದವು ನಾನೇ. ಭಗವಂತನಿಗೆ ವಾಚ್ಯತ್ವ ಬಂತೋ ಇಲ್ಲೋ? ವೇದಾಂತ ಕೃತ ವೇದ ವಿದೇಹ ವಿದೇಹ ಚಾಹಂ ಅಂದ್ರೆ ವೇದಾಂತ ಕೃತ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ವೇದಾಂತ ಕೃತ ಅಹಮೇವ ವೇದವಿತ. ವೇದಾಂತ ಕೃತ, ವೇದಾಂತ ಎಂಬ ಶಬ್ದಕ್ಕೆ ಇಲ್ಲಿ ಬ್ರಹ್ಮಸೂತ್ರಗಳು ಅಂತ ಅರ್ಥ. ವೇದಾಂತ ಕೃತ ಅಂದ್ರೆ ಬ್ರಹ್ಮಸೂತ್ರಗಳನ್ನು ಮಾಡಿದ ಆ ವೇದವ್ಯಾಸ ರೂಪಿಯಾದ ನಾನು ಅಂತ ಅಭಿಪ್ರಾಯ. ವೇದಾಂತ ಕೃತ ಅಂದ್ರೆ ಏನು? ವ್ಯಾಸ ರೂಪದಿಂದ ಬ್ರಹ್ಮಸೂತ್ರಗಳನ್ನು ಮಾಡಿದ್ದೇನೋ ಅಂತಹ ನಾನು ಮಾತ್ರ ಅಹಮೇವ ವೇದವಿತ, ವೇದವನ್ನು ಸರಿಯಾಗಿ ತಿಳಿದವನಾಗಿದ್ದೇನೆ. ವೇದವನ್ನು ನಾನು ಸರಿಯಾಗಿ ತಿಳಿದವನಾಗಿದ್ದೇನೆ ಹೊರತು ವೇದವನ್ನು ನಾನು ಮಾಡಿಲ್ಲ. ವೇದ ಅಪೌರುಷಯ ಅಂತ ಅಲ್ಲಿ ಹೇಳೋ ಮಾತು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ಈ ರೀತಿ ಅಂತೂ ಕಠೋಪನಿಷತ್ತು, ಭಗವದ್ಗೀತೆ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ, ಎರಡು ಕಡೆಗೂ ಕೂಡ ಪರಮಾತ್ಮನಿಗೆ ವಾಚ್ಯತ್ವ ಇದೆ ಎಂಬ ಶ್ರುತಿ ಸ್ಮೃತಿಗಳಿಂದಲೇ ನಮಗೆ ಸಿದ್ಧ. ಕೇವಲ ಪರಮಾತ್ಮನಿಗೆ ನಾವು ವಾಚ್ಯತ್ವವನ್ನ ಯುಕ್ತಿಯಿಂದ ಮಾತ್ರ ಹೇಳ್ತಾ ಇಲ್ಲ, ಶ್ರುತಿ ಸ್ಮೃತಿಗಳಿಂದಲೂ ಕೂಡ ಪರಮಾತ್ಮನಿಗೆ ವಾಚ್ಯತ್ವ ಇದೆ ಅಂತ ಹೇಳ್ತಾ ಇದ್ದೇವೆ. ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಅಂದ್ರು. ಅದಕ್ಕೆ ಅರ್ಥ ಬರೀತಾ ಇದೆ ತತ್ವಪ್ರಕಾಶ ಟೀಕಾರ.
ತಪಾಂಸಿ ಯತ್ ಪ್ರತಿ ವದಂತಿ ವೇದಾಹ ಅಂದ್ರೆ ವೇದಗಳು ತಪಸ್ಸು ಮಾಡಬೇಕು ಅಂತ ವಿಧಾನ ಮಾಡ್ತವೆ. ಯಾತಕ್ಕಾಗಿ ತಪಸ್ಸನ್ನ ವಿಧಾನ ಮಾಡ್ತಾ ಇವೆ ವೇದಗಳು? ಯಾವ ಪರಮಾತ್ಮನ ಅನುಗ್ರಹಕ್ಕಾಗಿಯೇ ವೇದಗಳು ತಪಸ್ಸನ್ನ ವಿಧಾನ ಮಾಡ್ತಾ ಇವೆ. ಯಾರ ಅನುಗ್ರಹಕ್ಕಾಗಿ ವೇದಗಳು ತಪಸ್ಸನ್ನ ಮಾಡಬೇಕು ಅಂತ ಹೇಳ್ತಾ ಇವೆಯೋ ಅವನೇ ಬ್ರಹ್ಮ ಅಂತ. ಅಂದ್ರೆ ತಪಾಂಸಿ ಎಲ್ಲ ತಪಸ್ಸುಗಳು ಯತ್ ಪ್ರತಿ ಯಾವ ಪರಮಾತ್ಮನನ್ನು ಕುರಿತು ಯಾವ ಭಗವಂತನ ಅನುಗ್ರಹಕ್ಕಾಗಿ ವದಂತಿ ಮಾಡಬೇಕು ಅಂತ ಹೇಳ್ತಾ ಇವೆ ವೇದಗಳು, ಅವನೇ ಪರಬ್ರಹ್ಮ ಅಂತ ಅದಕ್ಕೆ ಅರ್ಥತತ್ವ ಪ್ರಕಾಶಿಕಾದಲ್ಲಿ. ಇಷ್ಟಾದ ಮೇಲೆ ಮುಂದೆ ಮತ್ತೆ ಪ್ರಶ್ನೋತ್ತರ. ನಾನು ಏವಂ ಯುಕ್ತ್ಯಾದಿ ಸಿದ್ಧತ್ವೇ ವಾಚ್ಯತ್ವಸ್ಯ ಅವಾಚ್ಯತ್ವ ಅಜ್ಞೇಯತ್ವ ಅಭಿದಾಯಕ ಉದಾರುತ ಶ್ರುತೇ ಕಾಗತಿ ಇತ್ಯತಃ ಆಹ ಅವಾಚ್ಯತ್ವಾದಿಕಮಿತಿ. ಇದರ ಮೇಲೆ ಮತ್ತೆ ಪ್ರಶ್ನೆ ಬರ್ತದೆ. ಹಾಗಾದ್ರೆ ಪರಮಾತ್ಮ ವಾಚ್ಯನೇ ಆಗಿದ್ದಾನೆ ಅಂತ ಹೇಳಿ ಶ್ರುತಿ ಸ್ಮೃತಿ ಯುಕ್ತಿ ಇವುಗಳಿಂದ ಪರಮಾತ್ಮನಿಗೆ ನೀವು ವಾಚ್ಯತ್ವವನ್ನು ಸಮರ್ಥನೆ ಮಾಡಿದಿರಿ, ಸಂತೋಷ. ಆದರೆ ನಿಮ್ಮ ವಿರುದ್ಧವಾಗಿ ಶ್ರುತಿಯಲ್ಲೇನೆ ಪರಮಾತ್ಮ ಅವಾಚ್ಯ ಅಜ್ಞೇಯ ಅಂತ ಹೇಳೋ ಶ್ರುತಿಗಳೆಲ್ಲ ಅವ ಅಲ್ರಿ. ನಾವು ಉದಾಹರಣೆ ಮಾಡಿದ್ದೇವೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅವಚನೇನೈವ ಪ್ರೋವಾಚ ಅಶಬ್ದಮಸ್ಪರ್ಶಮ ರೂಪಮವ್ಯಯಂ. ಇವೆಲ್ಲ ಪರಮಾತ್ಮನಿಗೆ ಅವಾಚ್ಯತ್ವ ಹೇಳ್ತಾ ಇದೆ. ಹಾಗಾದ್ರೆ ಈ ಶ್ರುತಿಗೆ ಏನ್ ಅರ್ಥ ರೀ? ಶ್ರುತಿ ಸ್ಮೃತಿ ಯುಕ್ತಿಗಳಿಂದ ಪರಮಾತ್ಮ ವಾಚ್ಯನೇ ಆಗಿದ್ದಾನೆ ಅಂತ ನೀವಂತ ಇದ್ದೀವಿ. ಹಾಗಾದ್ರೆ ಶ್ರುತಿ ಸ್ಮೃತಿ ಯುಕ್ತಿಗಳಿಂದ ಪರಮಾತ್ಮ ವಾಚ್ಯನೇ ಆದ ಮೇಲೆ ಈ ಶ್ರುತಿಗಳಿಗೆ ಏನು ಗತಿ? ಹಾಗಾದ್ರೆ ಅವಾಚ್ಯ ಅಂತ ಹೇಳುವ ಶ್ರುತಿ ವಾಕ್ಯಗಳಿಗೆ ಅರ್ಥ ಏನು? ಇತ್ಯತಃ ಆಹ. ಅದಕ್ಕೆ ಆಚಾರ್ಯರು ಭಾಷ್ಯದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಭಾಷ್ಯವಾಕ್ಯ ಹೇಳಿ. ಅವಾಚ್ಯತ್ವಾದಿಕಂತೋ ಅಪ್ರಸಿದ್ಧತ್ವಾತ್. ನೋಡಿ, ಪರಮಾತ್ಮ ಅವಾಚ್ಯ ಅಜ್ಞೇಯ ಅತರ್ಕ್ಯ ಅಂದ್ರೆ ಅರ್ಥ ಏನು ಗೊತ್ತಾ? ಅಪ್ರಸಿದ್ಧ ಅಂದ್ರೆ ಸಮಗ್ರವಾಗಿ ಶಬ್ದವಾಚ್ಯನಲ್ಲ, ಸಮಗ್ರವಾಗಿ ಒಂದರಿಂದ ಜ್ಞೇಯನಲ್ಲ, ತಿಳಿಯಲ್ಪಡತಕ್ಕಂಥವನಲ್ಲ. ಈ ರೀತಿ ಅರ್ಥ ಮಾಡಬೇಕು. ಅಪ್ರಸಿದ್ಧನಾದ್ದರಿಂದ ಅವಾಚ್ಯತ್ವಾದಿಗಳನ್ನು ಶ್ರುತಿಗಳು ಹೇಳ್ತಾ ಇವೆ. ಅಪ್ರಸಿದ್ಧ ಎಂಬ ಶಬ್ದಕ್ಕೆ ಸಮಗ್ರವಾಗಿ ಪ್ರಸಿದ್ಧನಲ್ಲ, ಸಮಗ್ರವಾಗಿ ತಿಳಿಯಲ್ಪಡೋದಿಲ್ಲ. ನೇಂದ್ರಿಯಾಣಿ ನಾನು ಮಾನಂ, ಇಂದ್ರಿಯಗಳಾಗಲಿ ಅನುಮಾನ ಆಗಲಿ ಶ್ರುತಿ ಯುಕ್ತಿ ಪ್ರತ್ಯಕ್ಷ ಆಗಲಿ ಯಾವುದರಿಂದಲೂ ಸಮಗ್ರವಾಗಿ ಪರಮಾತ್ಮನನ್ನು ಇದಮಿತ್ತಂ ಪೂರ್ಣವಾಗಿ ತಿಳಿಯಲಿಕ್ಕಾಗಲ್ಲ ಅಂತ ಅಷ್ಟರ್ಥ. ಸಾಕಲ್ಲೇನ ತಿಳಿಯಲಿಕ್ಕಾಗಲ್ಲ ಎಂಬ ಅರ್ಥದಲ್ಲಿ ಅವಾಚ್ಯ ಅಜ್ಞೇಯ ಅತರ್ಕ್ಯ ಎಂಬ ಶಬ್ದಗಳು ಶ್ರುತಿಯಲ್ಲಿ ಬಂದಿವೆ ಅಂತ ಅರ್ಥ. ಆಚಾರ್ಯರ ಸಿದ್ಧಾಂತ ಇದು. ವಾಕ್ಯ ಹೇಳಿ. ಅವಾಚ್ಯತ್ವಾದಿಕಂತೋ ಅಪ್ರಸಿದ್ಧತ್ವಾತ್. ಇಷ್ಟು ಆಚಾರ ವಾಕ್ಯ. ಇದು ತತ್ವ ಪ್ರಕಾಶಕ ನೋಡಿ. ಅವಾಚ್ಯತ್ವಾದಿಕಂ ಅಂದ್ರೆ ಅವಾಚ್ಯತ್ವಾದಿವ್ಯಪದೇಶ. ಶ್ರುತಿ ಸ್ಮೃತಿಗಳಲ್ಲಿ ಪರಮಾತ್ಮನನ್ನ ಅವಾಚ್ಯ ಅಜ್ಞೇಯ ಅತರ್ಕ್ಯ ಅನಬಹುದು. ಅದಕ್ಕೇನರ್ಥ? ಅಪ್ರಸಿದ್ಧಿ. ಅಪ್ರಸಿದ್ಧತ್ವಾತ್ ಅಂದ್ರು. ಅಪ್ರಸಿದ್ಧಿ ಎಂಬ ಶಬ್ದ ಪ್ರಸಿದ್ಧನಾಗಿಲ್ಲ, ಪರಮಾತ್ಮ ಪ್ರಸಿದ್ಧನಾಗಿಲ್ಲ, ಆದ್ರಿಂದ ಅವಾಚ್ಯ ಅಂದಿದ್ದಾರೆ ಅಂದ್ರೆ ಅದರ ಅರ್ಥ ಸರಿ ಹೋಗಲ್ಲ. ಇಲ್ಲಿ ಅಪ್ರಸಿದ್ಧಿ ಎಂಬ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಸಾಕಲ್ಲೇನ ಅಗೋಚರತ. ಪೂರ್ಣವಾಗಿ ಪರಮಾತ್ಮ ಶ್ರುತಿ ಸ್ಮೃತಿಗಳಿಗೆ ಗೋಚರನಲ್ಲ ಎಂಬ ಅರ್ಥದಲ್ಲಿ ಅವಾಚ್ಯ ಅಜ್ಞೇಯ ಅಂತ ಶ್ರುತಿ ಸ್ಮೃತಿಗಳು ಪರಮಾತ್ಮನನ್ನ ಹೇಳುತ್ತವೆ ಎಂಬ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದರ ಮೇಲೆ ಮತ್ತೆ ಪ್ರಶ್ನೆ ಉತ್ತರ ಏನಪ್ಪ? ಹಾಗಾದ್ರೆ ಅಪ್ರಸಿದ್ಧನಾದ್ದರಿಂದ ಸಂಪೂರ್ಣವಾಗಿ ಗೋಚರನಲ್ಲ, ಸಂಪೂರ್ಣವಾಗಿ ವಾಚ್ಯನಲ್ಲ, ಆದ್ದರಿಂದ ಅವಾಚ್ಯ ಅಂತೆಲ್ಲ ಹೇಳ್ತಾ ಇದ್ದೀವಿ. ಹಿಂಗೆ ಎಲ್ಲಿ ಕಂಡಿದೆ ಅಂತ ಪೂರ್ವ ಪಕ್ಷಿಗಳ ಪ್ರಶ್ನೆ. ಒಂದು ವಸ್ತು ಸಂಪೂರ್ಣವಾಗಿ ವಾಚ್ಯವಲ್ಲ, ಆದ್ರಿಂದ ಅದನ್ನು ಅವಾಚ್ಯ ಅಂತ ಕರೆಯುವುದು. ಒಂದು ವಸ್ತು ಸಂಪೂರ್ಣವಾಗಿ ಅದು ಜ್ಞೇಯವಾಗಿಲ್ಲ, ಆದ್ರಿಂದ ಅದನ್ನ ಅಜ್ಞೇಯ. ಒಂದು ವಸ್ತು ಪೂರ್ಣವಾಗಿ ಅದನ್ನ ತರ್ಕ ಮಾಡ್ಲಿಕ್ಕೆ ಬರಲ್ಲ, ಆದ್ರಿಂದ ಅದು ಅತರ್ಕ್ಯ. ಹೀಗೆ ಕರೆಯುವ ವ್ಯವಹಾರ ಎಲ್ಲಿಯಾದ್ರೂ ಕಂಡಿದೆಯಾ ಅಂತ ಪ್ರಶ್ನೆ ಮಾಡ್ತಾನೆ. ನಾನು ಅಪ್ರಸಿದ್ಧೇ, ಅಪ್ರಸಿದ್ಧವಾದ ವಸ್ತುವನ್ನ
ಅವಾಚ್ಯತ್ವಾದಿವ್ಯಪದೇಶ ಕ್ವ ದೃಷ್ಟ. ಅಪ್ರಸಿದ್ಧವಾದ ವಸ್ತು ಅದು ಅವಾಚ್ಯ ಅಂಬ ವಿಚಾರ ಎಲ್ಲಿ ಕಂಡಿದೆಯಪ್ಪ? ಇತ್ಯತಃ ಆಹ. ಅದಕ್ಕೆ ಉತ್ತರ ಹೇಳಿದ್ರು ನತದಿತಿ. ನತದಿತಿ ಏನು ಅಂದ್ರೆ ನೋಡಿ, ಈ ಶ್ರುತಿಯಲ್ಲಿ ಹೇಳ್ತಾ ಇದ್ದಾರೆ ಏನು? ನತದ್ ಈದೃಕ್ ಇತಿ ಜ್ಞೇಯಂ. ಹೇಳಿ, ನತದೀದೃಕ್ ಇತಿ ಜ್ಞೇಯಂ ನವಾಚ್ಯಂ ನ ಚ ತರ್ಕ್ಯತೆ ಪಶ್ಯಂತೋಪಿ ನ ಪಶ್ಯಂತಿ ಮೇರೋ ರೂಪಂ ವಿಪಶ್ಚಿತಃ ಇತಿವತ್. ಏನರ್ಥ ಗೊತ್ತಾ? ಗರುಡ ಪುರಾಣದ ಮಾತಿದು. ಈಗ ಮೇರು ಪರ್ವತ ಹೇಗಿದೆ ಅಂತಂದ್ರೆ, ಮೇರು ಪರ್ವತ ತಿಳಿದವರು ಕೂಡ ಅಯ್ಯೋ ಅದೇನ್ ಹೇಳೋದಪ್ಪ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಿಂಗ ವ್ಯವಹಾರದಲ್ಲಿ ಅಂತ, ಅಯ್ಯೋ ಏನು ವೈಭವ, ಏನು ಏನು ಏನದು, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಪೂರ್ಣವಾಗಿ ಮೇರು ಪರ್ವತವನ್ನ ತಿಳಿಯಲಿಕ್ಕಾಗಲ್ಲ ಎಂಬ ಅರ್ಥದಲ್ಲಿ ಮೇರೋ ರೂಪಂ ವಿಪಶ್ಚಿತ. ವಿಪಶ್ಚಿತ ಜ್ಞಾನಿಗಳು. ಮೇರು ಪರ್ವತದ ಸ್ವರೂಪ ಹೇಗಿದೆ? ಅಯ್ಯೋ ಅದು ಸರ್ವಥಾ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ, ಅದು ಅವಾಚ್ಯ, ಅಜ್ಞೇಯ. ಯಾವ ಅರ್ಥದಲ್ಲಿ? ಪೂರ್ಣವಾಗಿ ತಿಳಿಯಲಿಕ್ಕಾಗಲ್ಲ ಎಂಬ ಅರ್ಥದಲ್ಲಿ ಮೇರು ಪರ್ವತವನ್ನು ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಅಂತ ವ್ಯವಹಾರ ಮಾಡ್ತಾರೋ ಇಲ್ಲೋ, ಹಾಗೆ ಪರಮಾತ್ಮನು ಕೂಡ ಸಂಪೂರ್ಣವಾಗಿ ತರ್ಕ ಮಾಡ್ಲಿಕ್ಕಾಗಿಲ್ಲ, ಸಂಪೂರ್ಣವಾಗಿ ತಿಳಿಯಲಿಕ್ಕಾಗಲ್ಲ, ಸಂಪೂರ್ಣವಾಗಿ ಇದಮಿತ್ತಂ ಅಂತ ಶಬ್ದಗಳಿಂದ ಅವನು ವಾಚ್ಯನಲ್ಲ ಎಂಬ ಅರ್ಥದಲ್ಲಿ ಹೇಳಿದ್ದಾರೆ. ಏನು? ತತ ಪರಬ್ರಹ್ಮ ಈದೃಗ ಇತಿ ನ ಜ್ಞೇಯಂ, ಹೀಗೆ ಅಂತ ತಿಳಿಯಲಿಕ್ಕಾಗಲ್ಲ. ತಥಾ ಪರಬ್ರಹ್ಮ ಅಂದ್ರೆ ಈದೃಗ್ ವಾಚ್ಯಂ ಇತಿ ನ ವಾಚ್ಯಂ, ಹೀಗೆ ವಾಚ್ಯನಾಗಿ ತಿಳಿಯಲಿಕ್ಕಾಗಲ್ಲ. ತಥಾ ಪರಮಾತ್ಮನು ಈದೃಗ್ ತರ್ಕ್ಯತೆ ಇತಿ ನಚ, ಹೀಗೆ ತರ್ಕ ಮಾಡಲ್ಪಡ್ತಾನೆ, ಹಂಗೆ ತಿಳಿಯಲಿಕ್ಕಾಗಲ್ಲ. ಪಶ್ಯಂತೋಪಿ ನ ಪಶ್ಯಂತಿ, ವಿಪಶ್ಚಿತ ಜ್ಞಾನಿಗಳು ಪರಮಾತ್ಮನ ತಿಳಿದ್ರೂ ತಿಳಿಯೋದಿಲ್ಲ. ಹೇಗೆ? ಮೇರೋ ರೂಪಂ ವಿಪಶ್ಚಿತ ಇತಿವತ. ಮೇರು ಪರ್ವತದ ಸ್ವರೂಪವನ್ನು ತಿಳಿದರೂ ತಿಳಿಯಲಿಕ್ಕಾಗಲ್ಲ ಅಂತ ಹೇಗಂತಾರೋ ಹಾಗೆ ಪರಮಾತ್ಮನನ್ನ ತಿಳಿದರೂ ತಿಳಿಯೋದಿಲ್ಲ. ಅವನು ವಾಚ್ಯನಾದರೂ ವಾಚ್ಯನಲ್ಲ. ಹೇಗೆ? ಪೂರ್ಣವಾಗಿ ವಾಚ್ಯನಲ್ಲ, ಪೂರ್ಣವಾಗಿ ಜ್ಞೇಯನಲ್ಲ, ಪೂರ್ಣವಾಗಿ ತರ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವನನ್ನ ಎಂಬ ಅರ್ಥದಲ್ಲಿ ಶ್ರುತಿಗಳು ಹೇಳ್ತಾ ಇವೆ ನೋಡಿ. ಪಶ್ಯಂತೋಪಿ ನ ಪಶ್ಯಂತಿ ಪಶ್ಯಂತಃ ಇತಿ ಉಕ್ತೇ ಅಪ್ರಸಿದ್ಧ್ಯಾಯೇವ ಏತತ್ ಇತಿ ಜ್ಞಾಯತೆ. ಏನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ತಿಳಿಯುವವರು ಕೂಡ ತಿಳಿಯೋದಿಲ್ಲ ಅಂತ ಗರುಡ ಪುರಾಣದಲ್ಲೇ ಹೇಳಿದ್ದಾರೆ. ಅಂದ್ರೆ ಸಮಗ್ರವಾಗಿ ಪರಮಾತ್ಮನನ್ನ ತಿಳಿಯಲಿಕ್ಕಾಗೋದಿಲ್ಲ ಎಂಬ ಅರ್ಥದಲ್ಲಿ ಬ್ರಹ್ಮನಿಗೆ ಅಜ್ಞೇಯತ್ವ, ಅವಾಚ್ಯತ್ವ ಎಂಬುದನ್ನು ಹೇಳಿದ್ದಾರೆ ಅಂತ ನಾವು ತಿಳಿಯಬೇಕು. ಆಮೇಲೆ ನ ಕೇವಲಂ ಅನ್ಯಥಾನುಪಪತ್ತಿ ಮಾತ್ರ ಸಿದ್ಧ ಇಯಂ ವ್ಯವಸ್ಥಾ. ಕೇವಲ ಈಕ್ಷಣೀಯತ್ವ, ಅನ್ಯಥಾನುಪಪತ್ತಿಯಿಂದ ಪರಮಾತ್ಮ ವಾಚ್ಯನಾಗಿದ್ದಾನೆ ಅಂತ ಇಷ್ಟು ಮಾತ್ರ ತಿಳಿಯಬೇಡಿ. ಅನ್ಯಥಾನುಪಪತ್ತಿಯಿಂದ ಅಂದರೆ ಈಕ್ಷಣೀಯತ್ವ ಶ್ರುತಿಗಳಲ್ಲಿ ಹೇಳಿದ್ದಾರೆ. ಈಕ್ಷಣೀಯತ್ವ ಕೂಡಿಸಬೇಕಾದರೆ ಪರಮಾತ್ಮನಿಗೆ ವಾಚ್ಯತ್ವ ಒಪ್ಪಲೇಬೇಕು. ಹೀಗೆ ಈಕ್ಷಣೀಯತ್ವ ಅನ್ಯಥಾನುಪಪತ್ತಿಯಿಂದ ಮಾತ್ರ ಪರಮಾತ್ಮ ವಾಚ್ಯ, ಇಷ್ಟು ಮಾತ್ರ ಅಲ್ಲ. ಕಿಂತು ಏನು? ನ ಕೇವಲಂ ಅನ್ಯಥಾನುಪಪತ್ತಿ ಮಾತ್ರ ಸಿದ್ಧ ಎಂ ವ್ಯವಸ್ಥಾ ಅಪೇತು ಸ್ಮೃತಿ ಸಿದ್ಧಾಚ. ಸ್ಮೃತಿಯಲ್ಲಿಯೂ ಕೂಡ ಈ ವಿಚಾರ ಪೂರ್ಣವಾಗಿ ಸಿದ್ಧವಾಗಿದೆ. ಇತಿ ಭಾವೇನ ಆಹ. ಈ ಒಂದು ಅಭಿಪ್ರಾಯದಿಂದ ಮುಂದಿನ ಶ್ಲೋಕದಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ, ಗರುಡ ಪುರಾಣದ ಮಾತನ್ನು ಕೊಟ್ಟು. ಅಪ್ರಸಿದ್ಧೇ ಇತಿ ಶ್ಲೋಕ ಹೇಳಿ ಅರ್ಥ ತಿಳಿಯೋಣ. ಅಪ್ರಸಿದ್ಧೇರವಾಚ್ಯಂ ತತ್. ದೃಷ್ಟಾಂತ ಮಾತ್ರ ಅಲ್ರಿ, ಗರುಡ ಪುರಾಣದಲ್ಲೇ ಹೇಳಿದ್ದಾರೆ ಅಂತ ಹೇಳಿ ಶ್ಲೋಕ. ಅಪ್ರಸಿದ್ಧೇರವಾಚ್ಯಂ ತತ್ ವಾಚ್ಯಂ ಸರ್ವಾಗಮೋಕ್ತಿತಃ ಅತರ್ಕ್ಯಂ ತರ್ಕ್ಯಮಜ್ಞೇಯಂ
ಜ್ಞೇಯಮೇವಂ ಪರಂ ಸ್ಮೃತಂ ಅಪ್ರಸಿದ್ಧ ಹೇಳ್ದ ಅಪ್ರಸಿದ್ಧೇರವಾಚ್ಯಂ ತತ ತಥಾ ಪರಬ್ರಹ್ಮ ಅಪ್ರಸಿದ್ಧೇ ಪೂರ್ಣವಾಗಿ ತಿಳಿಯಲಿಕ್ಕಾಗಲ್ಲ ಆದ್ರಿಂದ ಅವಾಚ್ಯಂ ಆದರೆ ಸರ್ವಾಗಮೋಕ್ತಿತಃ ವಾಚ್ಯಂ ಪೂರ್ಣನಾದ್ರಿಂದ ಸಮಗ್ರವಾಗಿ ಪರಮಾತ್ಮ ಮಾತಿನಿಂದ ಶಬ್ದಗಳಿಂದ ತಿಳಿಯಲ್ಪಡೋದಿಲ್ಲ ಸಮಗ್ರವಾಗಿ ಪರಮಾತ್ಮ ಶಬ್ದಗಳಿಗೆ ವಿಷಯನಲ್ಲ ಎಂಬ ಅರ್ಥದಲ್ಲಿ ಅವಾಚ್ಯ ಆದರೆ ಎಲ್ಲ ಆಗಮಗಳು ಅವನನ್ನೇ ಹೇಳ್ತಾ ಇವೆ ಅವನು ವಾಚ್ಯನಾಗಿದ್ದಾನೆ ಮೊದಲೇ 2 ಲೈನಿಗೆ ಅರ್ಥ ಮುಂದೆ ಅತರ್ಕ್ಯಂ ತರ್ಕ್ಯಮಜ್ಞೇಯಂ ಸಮಗ್ರವಾಗಿ ಅವನು ತರ್ಕಕ್ಕೆ ವಿಚಾರಕ್ಕೆ ನಿಲುಕದವರಾದ್ದರಿಂದ ಅತರ್ಕ್ಯ ಆದರೂ ಎಲ್ಲ ತರ್ಕಗಳು ಎಲ್ಲ ಆಗಮಗಳು ಅವನನ್ನೇ ಹೇಳಿಕೊಡ್ತಾ ಇವೆ ಎಲ್ಲ ಆಗಮಗಳಿಂದ ತರ್ಕ ಮಾಡ್ಲಿಕ್ಕೆ ಯೋಗ ಅಜ್ಞೇಯಂ ಜ್ಞೇಯಂ ಸಮಗ್ರವಾಗಿ ಅವನು ತಿಳಿಯಲಿಕ್ಕೆ ಯೋಗ್ಯನಲ್ಲ ಸಮಗ್ರವಾಗಿ ಜ್ಞಾನಗೋಚರವಾಗೋದಿಲ್ಲ ಅದಕ್ಕೆ ಅವನು ಅಜ್ಞೇಯ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ 15 ನಿಮಿಷ ತಿಳಿಸಿಕೊಡ್ತಾ ಇದ್ದಾರೆ ಆಮೇಲೆ ಜ್ಞೇಯಂ ಪರಂ ಸ್ಮೃತಂ ಆದರೆ ಸರ್ವ ಆಗಮಜನ್ಯವಾದ ಜ್ಞಾನಕ್ಕೆ ಅವನೇ ವಿಷಯನಾಗುತ್ತೆ ಜ್ಞೇಯನೂ ಆಗಿದ್ದಾನೆ ಅಂದ್ರೆ ಗರುಡ ಪುರಾಣದಲ್ಲಿ ಒಂದೇ ಕಡೆನೆ ಜ್ಞೇಯ ಅಂತಾರೆ ಅಜ್ಞೇಯ ಅಂತಾರೆ ತರ್ಕ್ಯ ಅಂತಾರೆ ಅತರ್ಕ್ಯ ಅಂತಾರೆ ವಾಚ್ಯ ಅಂತಾರೆ ಅವಾಚ್ಯ ಅಂತಾರೆ ವಾಚ್ಯ ಅಂದ್ರೆ ಎಲ್ಲ ಆಗಮಗಳು ಅವನನ್ನೇ ಹೇಳ್ತಾ ಇವೆ ವಾಚ್ಯ ಅವಾಚ್ಯ ಯಾಕೆ ಅಂದ್ರೆ ಸಂಪೂರ್ಣವಾಗಿ ಆಗಮಗಳಿಂದ ತಿಳಿಯಲಿಕ್ಕಾಗಲ್ಲ ಆದ್ದರಿಂದ ಅವಾಚ್ಯ ಅದೇ ರೀತಿ ನೋಡಿ ಎಲ್ಲ ತರ್ಕಗಳು ಕೂಡ ಸಕಲ ತರ್ಕಗಳ ಅಂದ್ರೆ ವಿಚಾರಕ್ಕೆ ವಿಷಯನಾದವನು ಪರಮಾತ್ಮನೇ ಆದ್ದರಿಂದ ತರ್ಕ್ಯ ಹೌದು ಆದರೆ ಸಮಗ್ರವಾಗಿ ಅವನನ್ನು ಕುರಿತು ತರ್ಕ ಮಾಡ್ಲಿಕ್ಕಾಗಲ್ಲ ಸಮಗ್ರವಾದ ವಿಚಾರಕ್ಕೆ ಅವನು ವಿಷಯನಾಗೋದಿಲ್ಲ ಆದ್ದರಿಂದ ಅತರ್ಕ್ಯ ಜ್ಞೇಯ ಹೌದು ಎಲ್ಲ ಜ್ಞಾನಗಳಿಗೂ ಪರಮಾತ್ಮ ವಿಷಯನ ಜಗತ್ತಿನಲ್ಲಿರೋ ಜ್ಞಾನಗಳಿಗೆಲ್ಲ ಮುಖ್ಯವಾಗಿ ಪರಮಾತ್ಮನೇ ವಿಷಯ ಅಜ್ಞೇಯ ಯಾಕೆ ಅಂದ್ರೆ ಸಮಗ್ರವಾಗಿ ಜ್ಞಾನಕ್ಕೆ ಅವನು ಜ್ಞಾನದಲ್ಲಿ ವಿಷಯನಾಗುವುದಿಲ್ಲ ತೋರೋದಿಲ್ಲ ಅಂತ ಅರ್ಥ ಈ ಅರ್ಥದಲ್ಲಿ ಅವಾಚ್ಯ ಅಜ್ಞೇಯ ಅತರ್ಕ್ಯ ಅಂತ ಗರುಡ ಪುರಾಣದ ಮಾತು ವೇದವ್ಯಾಸರು ಸಾತ್ವಿಕ ಪುರಾಣ ಗರುಡ ಪುರಾಣದಲ್ಲೇ ಹೇಳಿದ್ದಾರೆ ಸ್ಮೃತಿ ಪ್ರಮಾಣದಿಂದ ತಿಳಿಸಿಕೊಡ್ತಾ ಇದ್ದಾರೆ ಏವಂ ಅಪ್ರಸಿದ್ಧಿ ಪ್ರಸಿದ್ಧಿಭ್ಯಾಮ್ ಅಂತ ಅಭಿಪ್ರಾಯ ಜ್ಞೇಯಂ ಜ್ಞೇಯಮೇವಂ ಪರಂ ಸ್ಮೃತಂ ಈ ರೀತಿ ಪ್ರಸಿದ್ಧಿ ಅಪ್ರಸಿದ್ಧಿ ಅಂದ್ರೆ ಏನು ಪ್ರಸಿದ್ಧಿ ಅಂತಂದ್ರೆ ತಕ್ಕ ಮಟ್ಟಿಗೆ ತಿಳಿಯಲ್ಪಡ್ತಾನೆ ಅಪ್ರಸಿದ್ಧಿ ಅಂದ್ರೆ ಪೂರ್ಣವಾಗಿ ತಿಳಿಯಲ್ಪಡಲ್ಲ ಎಂಬ ಅರ್ಥದಲ್ಲಿ ವಾಚ್ಯ ಅವಾಚ್ಯ ಜ್ಞೇಯ ಅಜ್ಞೇಯ ತರ್ಕ್ಯ ಅತರ್ಕ್ಯ ಅಂತ ಅರ್ಥ ಮಾಡಿಕೊಳ್ಳಬೇಕು ಮುಂದಿನ ತತ್ವ ಪ್ರಕಾಶಕ ನೋಡಿ ಮುಂದಿನ ಭಾಷ್ಯಕ್ಕೆ ಅವತರಣಿಕ ಏವಂ ಯಥೋ ವಾಚಃ ಇತ್ಯಾದಿ ಶ್ರುತೀನಾ ಯಥೋ ವಾಚೋ ನಿವರ್ತಂತೆ ಅಂತ ಮೇಲ್ನೋಟಕ್ಕೆ ಅವಾಚ್ಯತ್ವ ಹೇಳೋ ಈ ಶ್ರುತಿಗಳಿಗೆ ಇತ್ಯಾದಿ ಶ್ರುತೀನಾ ಯುಕ್ತ್ಯಾದಿ ಬಲಾತ ಯುಕ್ತಿ ಸ್ಮೃತಿ ಮತ್ತು ಶ್ರುತಿನೂ ನಮಗಿರೋದ್ರಿಂದ ಈ ಎಲ್ಲ ಅವಾಚ್ಯತ್ವ ಹೇಳೋ ಶ್ರುತಿಗಳಿಗೆ ಅರ್ಥಾಂತರೋಪಪತ್ತೇ ಪರಮಾತ್ಮ ಅವಾಚ್ಯ ಎಂಬ ಶಬ್ದಕ್ಕೆ ಪೂರ್ಣನಾಗಿ ತಿಳಿಯಲಿಕ್ಕಾಗಲ್ಲ ಅಂತ ಈ ರೀತಿ ಅರ್ಥಾಂತರವನ್ನ ಮಾಡಬೇಕು ಅಂತ ಅಭಿಪ್ರಾಯ ಅಶಬ್ದಂ ಅಸ್ಪರ್ಶಮ ರೂಪಂ ಅವ್ಯಯಂ ಅಂತ ಇಲ್ಲಿವರೆಗೂ ನ ಅಶಬ್ದಂ ಬ್ರಹ್ಮ ಅಂದ್ರೆ ಈಕ್ಷತೆರ್ನ ಶಬ್ದಂ ಅಂತ ಸೂತ್ರ ಓಂ ಈಕ್ಷತೆರ್ನ ಶಬ್ದಂ ಓಂ ಅಂದ್ರೆ ಅಶಬ್ದಂ ನ ಬ್ರಹ್ಮ ಅಶಬ್ದನಲ್ಲ ಈಕ್ಷತೆ ಜ್ಞಾನ ವಿಷಯನಾದ್ದರಿಂದ ಈ ರೀತಿ ನ ಅಶಬ್ದಂ ಬ್ರಹ್ಮ ಇತಿ ಸೂತ್ರಂ ವ್ಯಾಖ್ಯಾ ಹಿಂಗೆ ಸೂತ್ರವನ್ನು ವ್ಯಾಖ್ಯಾನ ಮಾಡಿ ಪರಕೃತ ಅಪವ್ಯಾಖ್ಯಾಂ ಪ್ರತ್ಯಾಖ್ಯಾತಿ ಪರಕೀಯರು ಮಾಡಿರತಕ್ಕಂಥ ಅಪವ್ಯಾಖ್ಯಾನವನ್ನು ಈಗ ಮುಂದೆ ನಿರಾಕರಣ ಮಾಡ್ತಾ ಇದ್ದಾರೆ ನಚ ಇತಿ ಏನು ನಚ ಅಶಬ್ದತ್ವಂ ಹೇಳಿ ನಚ ಅಶಬ್ದತ್ವಂ ಇತರ ಸಿದ್ಧಂ ನೋಡಿ ಸಾಂಖ್ಯರು ಸರ್ವಶಬ್ದ ವಾಚ್ಯವಾದದ್ದು ಯಾವುದಪ್ಪ ಅಂದ್ರೆ ಪ್ರಕೃತಿ ಅಂತ ಪ್ರಧಾನ ತತ್ವ ಪ್ರಕೃತಿ ವೈದಿಕವಾದ ಶಬ್ದಕ್ಕೆ ಸರ್ವಥಾ ವಿಷಯವಲ್ಲ ಅಂಬೋದು ಸಾಂಖ್ಯರಿಗೆ ಸಿದ್ಧವಾಗಿಲ್ಲ ಅಂದ್ರೆ ಅಶಬ್ದತ್ವಂ ನಚ ಇತರ ಸಿದ್ಧಂ ನೀವ್ ಹೇಗೆ ಬ್ರಹ್ಮನಿಗೆ ಅಶಬ್ದತ್ವ ಹೇಳ್ತಿರೋ
ಬೇರೆ ವಾದಿಗಳು ಅವರವರು ಒಪ್ಪುವ ತತ್ವಗಳಿಗೆ ಅಶಬ್ದತ್ವ ಅವಾಚ್ಯತ್ವವನ್ನು ಹೇಳುತ್ತಾರೆ ಅಂದ್ರೆ ಹೇಳಲ್ಲ. ಸಾಂಖ್ಯರು ಪ್ರಧಾನ ತತ್ವವೇ ಸತ್ಯ ಅಂತ ಗೊತ್ತಾಯ್ತೋ ಇದು. ಗಾಣಪತರು ಗಣಪತಿಯನ್ನ, ಶಾಕ್ತರು ಶಕ್ತಿಯನ್ನ, ಹೀಗೆಲ್ಲ ಸಾಂಖ್ಯ ಮೊದಲಾದವರು ಅವರವರ ತತ್ವಗಳಿಗೆ ಅಶಬ್ದತ್ವವನ್ನು ಅವಾಚ್ಯತ್ವವನ್ನು ಹೇಳಿದ್ದಾರ? ಹೇಳಿಲ್ಲ. ಆದ್ದರಿಂದ ಇದು ಬೇರೆ ವಾದಿಗಳಿಗಾಗಲಿ ಸೂತ್ರಕಾರರಿಗಾಗಲಿ ಪರಮಾತ್ಮ ಅವಾಚ್ಯ ಎಂಬ ವಿಚಾರ ಇದು ಸಮ್ಮತವಾದದ್ದಲ್ಲ. ಶ್ರುತಿಗಳಲ್ಲಿ ಅವಾಚ್ಯ ಅಂತ ಶಬ್ದ ಬಂದ್ರೆ ಸಾಕಲ್ಲೇನ ವಾಚ್ಯನಲ್ಲ, ಪೂರ್ಣವಾಗಿ ಶಬ್ದದಿಂದ ತಿಳಿಯಲಿಕ್ಕಾಗಲ್ಲ. ಇಷ್ಟು ಅರ್ಥವನ್ನೇ ಮಾಡಬೇಕು ಅಂತ ಅಭಿಪ್ರಾಯ. ಇಲ್ಲಿ ನೋಡಿ ವಿವರಣೆ ಹೇಳ್ತಾರೆ. ಏನು ಅಂದ್ರೆ, ಮಾಯಾವಾದಿಗಳಿಗೂ ಸಾಂಖ್ಯರಿಗೂ ಒಂದು ವಾದ. ಸಾಂಖ್ಯರು ಪೂರ್ವ ಪಕ್ಷಿಗಳು, ಮಾಯಾವಾದಿಗಳು ಸಿದ್ಧಾಂತಿಗಳು ಅಂತ ಇಟ್ಟುಕೊಂಡು ಏನ್ ಮಾಡಿದ್ದಾರಲ್ಲಿ, ಸಾಂಖ್ಯರನ್ನ ಕುರಿತು ಮಾಯಾವಾದಿಗಳು ಹೇಳ್ತಾ ಇದ್ದಾರೆ. ಸಾಂಖ್ಯರನ್ನು ಕುರಿತು ಮಾಯಾವಾದಿಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಕ್ಷಣೀಯತ್ವ ಹೇಳಿದ್ದರಿಂದ ಬ್ರಹ್ಮನಿಗೆ ವಾಚ್ಯತ್ವ ಇದೆ ಹೊರತು ಪ್ರಕೃತಿಗಲ್ಲ, ಪ್ರಕೃತಿಗೆ ಈಕ್ಷಣೀಯತ್ವ ಇಲ್ಲ ಅಂತ ಸಾಂಖ್ಯರನ್ನ ಕುರಿತು ಮಾಯಾವಾದಿಗಳು ಹೇಳ್ತಾ ಇದ್ದಾರೆ. ಏನು ಮಾಯಾವಾದಿಗಳಿಗೂ ಸಾಂಖ್ಯರಿಗೂ ಇರುವ ಒಂದು ವಾದ ಏನು ಅದನ್ನು ತಿಳ್ಕೊಂಡ್ರೆ ಮುಂದೆ ನಾವೇನು ಹೇಳಬೇಕು ಗೊತ್ತಾಗುತ್ತದೆ. ಏನು ಜಗತ್ಕಾರಣತ್ವಂ, ಜಗತ್ತಿಗೆ ಕಾರಣ ಯಾರು ಅಂತ ಪ್ರಶ್ನೆ. ಅವರೇನು ಹೇಳಿದ್ರು? ಸದೇವ ಸೌಮ್ಯ ಇದಮಗ್ರ ಆಸೀತ್ ಅಂತ ಶ್ರುತಿ. ಜಗತ್ಕಾರಣತ್ವಂ ಸದೇವ ಸೌಮ್ಯ ಇತ್ಯಾದವು ಕಸ್ಯಚಿತ್ ಪ್ರತೀಯತೆ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಎಂಬ ಶ್ರುತಿಯಲ್ಲಿ ಒಬ್ಬ ವ್ಯಕ್ತಿ ಜಗತ್ಕಾರಣ ಅಂತ ಹೇಳ್ತಾ ಇದ್ದಾನೆ. ಇಷ್ಟು ವಿಷಯ ಇದೆ. ಇತ್ಯಾದು ಕಸ್ಯಚಿತ್ ಪ್ರತೀಯತೆ ಜಗತ್ಕಾರಣತ್ವಂ, ಜಗತ್ಕಾರಣನಾದ ಒಬ್ಬ ವ್ಯಕ್ತಿ ಇದ್ದಾನೆ. ತತ್ಕಿಂ ಬ್ರಹ್ಮ, ಜಗತ್ಕಾರಣನಾದ ವ್ಯಕ್ತಿ ಅವನು ಬ್ರಹ್ಮನೋ ಅಥವಾ ಪ್ರಧಾನ ತತ್ವವೋ ಅಂತ ಒಂದು ಪ್ರಶ್ನೆಯಲ್ಲಿ ಸಾಂಖ್ಯರ ಜೊತೆಗೆ ವಾಕ್ಯಾರ್ಥ ಇದ್ದಾನೆ. ಶ್ರುತಿ ಜಗತ್ಕಾರಣನಾದ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿದೆ ಶ್ರುತಿ. ಸದೇವ ಸೌಮ್ಯ ಇದಮಗ್ರ ಆಸೀತ್. ಹಾಗಾದರೆ ಶ್ರುತಿಯಲ್ಲಿ ಹೇಳಿದ ಈ ಜಗತ್ಕಾರಣನಾದ ವ್ಯಕ್ತಿ ಯಾರು? ಪರಬ್ರಹ್ಮನೋ ಅಥವಾ ಪ್ರಧಾನ ತತ್ವವೋ? ತತ್ಕಿಂ ಬ್ರಹ್ಮ ಉತ ಪ್ರಧಾನ ಇತಿ ಸಂದೇಹೇ. ಹಿಂಗೆ ಸಂದೇಹ ಬಂದಾಗ ಪೂರ್ವ ಪಕ್ಷಿಗಳು, ಮಾಯಾವಾದಿಗಳನ್ನು ಕುರಿತು ಪೂರ್ವ ಪಕ್ಷಿಗಳಾದ ಸಾಂಖ್ಯರು ಏನು ಹೇಳ್ತಾ ಇದ್ದಾರೆ? ಪ್ರಧಾನ ಮಿತಿ ಪ್ರಾಪ್ತೇ, ಪ್ರಧಾನ ತತ್ವವೇ ಜಗತ್ಕಾರಣ ಅಂತ ಪೂರ್ವ ಪಕ್ಷಿಗಳು ಅಂದ್ರೆ ಮಾಯಾವಾದಿಗಳನ್ನು ಕುರಿತು ಸಾಂಖ್ಯರು ಪೂರ್ವ ಪಕ್ಷವನ್ನ ಮಾಡಿದ್ದಾರೆ. ಗೊತ್ತಾಯ್ತಲ್ಲ? ಶಾಂಕರ ಭಾಷ್ಯದ ವಿವರಣೆಯನ್ನು ನಾನು ಹೇಳ್ತಾ ಇದ್ದೇನೆ. ಶಾಂಕರ ಭಾಷ್ಯದಲ್ಲಿ ಈ ರೀತಿ ಸಾಂಖ್ಯರನ್ನ ಪೂರ್ವ ಪಕ್ಷಿಗಳನ್ನಾಗಿ ಮಾಡಿ ಇವರು ಸಿದ್ಧಾಂತ ಮಾಡಿದ್ದಾರೆ ಮಾಯಾವಾದಿಗಳು. ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ ಬ್ರಹ್ಮ ತದೈಕ್ಷತ ಬಹುಸ್ಯಾಂ ಪ್ರಜಾ ಯೇಜೇತಿ ಇತಿ ತತ್ತೇಜೋ ಅಸೃಜತ ಅಂತ ಇಷ್ಟೆಲ್ಲ ವಾಕ್ಯಗಳು ಬರ್ತವಲ್ಲಿ. ಅಂತೂ ಯಾರು ಜಗತ್ಕಾರಣ ಅಂದ್ರೆ ಪ್ರಧಾನ ತತ್ವವೇ ಜಗತ್ಕಾರಣ ಅಂತ ಅವರು ಪೂರ್ವ ಪಕ್ಷ ಮಾಡಿದಾಗ ಸಾಂಖ್ಯರು ಸಿದ್ಧಾಂತಿತಂ, ಅವಾಗ ಮಾಯಾವಾದಿಗಳು ಸಿದ್ಧಾಂತ ಮಾಡಿದ ಅದ್ವೈತಿ ಏನು? ನ ಪ್ರಧಾನಂ ಶ್ರೌತ ಜಗತ್ಕಾರಣಂ, ಪ್ರಧಾನ ತತ್ವ ಸರ್ವಥಾ ಶ್ರುತಿಯಲ್ಲಿ ಹೇಳಿದ ಜಗತ್ಕಾರಣ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ತದೈಕ್ಷತ ಇತಿ, ಈಕ್ಷತಿ ಶ್ರವಣಾತ್, ತದೈಕ್ಷತ ಬಹುಸ್ಯಾಂ ಪ್ರಜಾ ಯೇಜೇತಿ ತತ್ತೇಜೋ ಅಸೃಜತ. ನೋಡಿ, ಶ್ರುತಿಯಲ್ಲಿ ತದೈಕ್ಷತ ಅಂತ ಹೇಳಿದ್ದಾರೆ. ಜ್ಞಾನಪೂರ್ವಕವಾಗಿ ಸೃಷ್ಟಿ ಮಾಡ್ತಾ ಇದೆ. ಜಗತ್ತಿನ ಸೃಷ್ಟಿ ಮಾಡುವ ಈ ವಸ್ತು ಏನಿದೆ ಇದನ್ನು ನೋಡಿಕೊಂಡು ತಿಳ್ಕೊಂಡು ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದೆ. ಗೊತ್ತಾಯ್ತೋ ಇಲ್ಲ? ತಿಳ್ಕೊಂಡು ಸೃಷ್ಟಿ ಮಾಡಬೇಕಾದ್ರೆ ತಿಳ್ಕೊಳ್ಳೋ ಯೋಗ್ಯತೆ, ಜ್ಞಾನ ಹೊಂದುವ ಯೋಗ್ಯತೆ ಅಂಬೋದು, ಜ್ಞಾನ ಹೊಂದುವ ಯೋಗ್ಯತೆ ಅಂತ ಅಂಬೋದು ಅದು ಪ್ರಕೃತಿಗೆ ಜಡವಾದ ಪ್ರಧಾನ ತತ್ವಕ್ಕುಂಟ ಇಲ್ಲ. ಅಶಬ್ದಂ ಹಿ ತತ ಇತಿ, ಜಡವಾದ ಪ್ರಕೃತಿ ಅದು ಅಶಬ್ದ ಅಂತ ಮಾಯಾವಾದಿಗಳಂದಿದ್ದಾರೆ ಸಾಂಖ್ಯರನ್ನು ಕುರಿತು. ಪ್ರಕೃತಿ ಇದು ಶ್ರುತ್ಯುಕ್ತವಾದದ್ದಲ್ಲ, ಶ್ರುತ್ಯುಕ್ತವಾದ ಜಗತ್ಕಾರಣ ಅಂತ ಹೇಳಿ. ಯಾಕೆ? ಜಡವಾದ ಪ್ರಕೃತಿಗೆ ಜ್ಞಾನ ಇಲ್ಲ, ವಿಚಾರ ಮಾಡಿ ಅದು ಏನು ಸೃಷ್ಟಿ ಮಾಡುತ್ತದೆ? ಸಾಧ್ಯ ಇಲ್ಲ.
ಅದನ್ನ ಸದೇವ ಸೌಮ್ಯ ಇದಮಗ್ರ ಆಸೀತ್ ಸತ್ ಶಬ್ದದಿಂದ ಇಲ್ಲಿ ಪ್ರಕೃತಿಯನ್ನು ತಗೋಬಾರದು, ಬ್ರಹ್ಮನನ್ನು ತಗೋಬೇಕು. ಬ್ರಹ್ಮನೇ ಜಗತ್ಕಾರಣ. ಯಾಕೆಂದ್ರೆ ಈಕ್ಷಣೀಯತ್ವ, ತಿಳುವಳಿಕೆ, ಜ್ಞಾನ ಅಂಬೋದು ಅದಕ್ಕಿಲ್ಲ. ಅದ್ರ ಜ್ಞಾನ ವಿಷಯವಾಗಬೇಕಿಲ್ಲ. ಈಗ ಯಾವುದು ಜಗತ್ತಿನ ಸೃಷ್ಟಿಕರ್ತೃ, ಯಾವುದು ಜಗತ್ತಿನ ಕಾರಣವಾಗಿದೆಯೋ ಅದು ನೋಡಿ ತಿಳ್ಕೊಂಡು ಸೃಷ್ಟಿ ಮಾಡುತ್ತದೆ ಅಂತ ಹೇಳ್ತಾ ಇದೆ. ತದೈಕ್ಷತ ಅಂತ ಶ್ರುತಿಯಲ್ಲಿ ನೋಡ್ಕೊಂಡು ತಿಳ್ಕೊಂಡು ಸೃಷ್ಟಿ ಮಾಡೋದು ಅಂದ್ರೆ ಜಡವಾದ ಪ್ರಧಾನ ತತ್ವಕ್ಕೆ ಸಾಧ್ಯವಾಗಿಲ್ಲ. ಹಾಗಾದ್ರೆ ಸದೇವ ಸೌಮ್ಯ ಇದಮಗ್ರ ಆಸೀತ್ ಎಂಬ ಶ್ರುತಿಯಲ್ಲಿ ಹೇಳಿದ ಸತ್ಶಬ್ದ ವಾಚ್ಯವಾದ ಜಗತ್ಕಾರಣವಾದ ವಸ್ತು ಅಂದ್ರೆ ಜಡವಾದ ಪ್ರಧಾನ ತತ್ವ ಅಲ್ಲ, ಸತ್ಶಬ್ದ ವಾಚ್ಯವಾದದ್ದು ಬ್ರಹ್ಮ. ಪ್ರಧಾನ ತತ್ವ ಏನಾಗಿದೆ? ಅಶಬ್ದಂ ಹಿ ತತ. ಪ್ರಧಾನ ತತ್ವ ಅದು ಅಶಬ್ದ, ಅವಾಚ್ಯ ಅಂತ ಈ ರೀತಿ ಸಾಂಖ್ಯರನ್ನು ಕುರಿತು ಶಾಂಕರ ಭಾಷ್ಯದಲ್ಲಿ ಸಿದ್ಧಾಂತವನ್ನು ಮಾಡಿದ್ದಾರೆ, ಸಾಂಖ್ಯರ ಮತವನ್ನ ಖಂಡನೆ ಮಾಡಿದ್ದಾರೆ. ತದೇ ತದ್ವ್ಯಾಖ್ಯಾನಂ ಅಯುಕ್ತಂ. ಈ ರೀತಿ ನೀವು ಸಾಂಖ್ಯರನ್ನು ನಿರಾಕರಣೆ ಮಾಡಿ ಪ್ರಕೃತಿ ಇದು ಅಶಬ್ದ ಅಂತ ಹೇಳಿ ಸತ್ಶಬ್ದದಿಂದ ವಾಚ್ಯನಾದ ಬ್ರಹ್ಮನೇ ಜಗತ್ಕಾರಣ ಅಂತ ಏನ್ ಹೇಳಿದ್ರಲ್ಲ, ಈ ರೀತಿ ನೀವು ಮಾಡಿದ ವ್ಯಾಖ್ಯಾನ ಸರಿಯಲ್ಲ. ತದೇ ತದ್ವ್ಯಾಖ್ಯಾನಂ ಅಯುಕ್ತಂ. ಯಾಕೆ? ಯತಃ ಅಶಬ್ದಂ ಹಿ ತತ ಇತಿ ಹೇತುತಯ ಉಕ್ತಂ ಅಶ್ರೌತತ್ವಂ ನ ಸಾಂಖ್ಯಸ್ಯ ಪ್ರತಿವಾದಿನಃ ಸಿದ್ಧಂ. ನೀವೇನಂದ್ರೆ ಈ ಪ್ರಧಾನ ತತ್ವ ಇದು ಈಕ್ಷಣೀಯತ್ವ ಉಳ್ಳದ್ದಲ್ಲ. ಯಾಕೆ? ಪ್ರಧಾನ ತತ್ವ ಇದು ಅಶಬ್ದವಾಗಿದೆ ಅಂದ್ರೆ ಅವಾಚ್ಯವಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಪ್ರಧಾನ ತತ್ವಕ್ಕೆ ಶಬ್ದವಾಚ್ಯತ್ವನೇ ಇಲ್ಲ, ಶ್ರುತಿ ಪ್ರತಿಪಾದ್ಯತ್ವ ಇಲ್ಲ. ಶ್ರುತಿಯಲ್ಲಿ ಬರುವ ಸತ್ ಎಂಬ ಪದಕ್ಕೆ ಪ್ರಧಾನ ತತ್ವ ಅಲ್ಲ. ಗೊತ್ತಾಯ್ತೋ ಇಲ್ಲೋ? ಅದಕ್ಕೆ ಅಶಬ್ದತ್ವ ಉಂಟು, ಅಂದ್ರೆ ಶ್ರುತ್ಯುಕ್ತತ್ವ ಇಲ್ಲ. ಪ್ರಧಾನ ತತ್ವ ಶ್ರುತಿಯಲ್ಲಿ ಹೇಳಲ್ಪಟ್ಟಿಲ್ಲ ಅಂತ ನೀವು ಕಾರಣ ಕೊಟ್ರೆ, ಆದರೆ ಪ್ರಧಾನ ತತ್ವ ಶ್ರುತಿಯಲ್ಲಿ ಹೇಳಿಲ್ಲ ಎಂಬುದನ್ನು ಸಾಂಖ್ಯರು ಒಪ್ತಾರ? ನೀವು ಅಂದ ಮಾತ್ರಕ್ಕೆ. ಅಂದ್ರೆ ಪ್ರಧಾನ ತತ್ವವು ಅಶಬ್ದವಾಗಿದೆ ಅಂದ್ರೆ ಇದು ಶ್ರುತಿಯಲ್ಲಿ ಹೇಳಲ್ಪಟ್ಟಿಲ್ಲ, ಆದ್ರಿಂದ ಪ್ರಧಾನ ತತ್ವ ಇದು ಜಗತ್ಕಾರಣ ಅಲ್ಲ. ಪ್ರಧಾನ ತತ್ವ ಜಗತ್ಕಾರಣ ಅಲ್ಲ ಅಂತ ಹೇಳೋದಕ್ಕೆ ನೀವು ಕೊಟ್ಟ ಕಾರಣ ಅಶಬ್ದವಾಗಿದೆ, ಶ್ರುತಿಯಲ್ಲಿ ಹೇಳಿಲ್ಲ. ಇತಿ ಹೇತುತಯ ಉಕ್ತಂ ಅಶ್ರೌತತ್ವಂ ನ ಸಾಂಖ್ಯಸ್ಯ ಪ್ರತಿವಾದಿನ ಸಿದ್ಧಂ. ಪ್ರತಿವಾದಿಗಳಾದ ನಿಮ್ಮ ಪ್ರತಿವಾದಿಗಳಾದ ಸಾಂಖ್ಯರು ಪ್ರಧಾನ ತತ್ವ ಇದು ಅಶಬ್ದ, ಶ್ರುತ್ಯುಕ್ತ ಅಲ್ಲ ಅಂತ ಒಪ್ಪಿಕೊಂಡಿದ್ದಾರ? ಸರ್ವಥಾ ಒಪ್ಪಿಕೊಂಡಿಲ್ಲ. ಯಾಕೆ? ತೇನ ವೈದಿಕತ್ವ ಅಭ್ಯುಪಗತೇ. ಸಾಂಖ್ಯರು ಪ್ರಕೃತಿಯನ್ನ ಶ್ರುತಿ ಪ್ರತಿಪಾದ್ಯ ಅಂತ ಒಪ್ತಾರೆ. ಪ್ರಧಾನ ತತ್ವಕ್ಕೆ ವೈದಿಕತ್ವ ಅಂದ್ರೆ ವೈದಿಕ ಶಬ್ದವಾಚ್ಯತ್ವ ಅಂದ್ರೆ ಪ್ರಧಾನ ತತ್ವವು ಶ್ರುತಿ ಪ್ರತಿಪಾದ್ಯವಾಗಿದೆ ಅಂತೇ ಸಾಂಖ್ಯರು ಹೇಳ್ತಾರೆ. ನೀವು ಪ್ರಧಾನ ತತ್ವ ಅದು ಶ್ರುತಿ ಪ್ರತಿಪಾದ್ಯ ಅಲ್ಲ, ಶ್ರುತ್ಯುಕ್ತ ಅಲ್ಲ, ಆದ್ದರಿಂದ ಜಗತ್ಕಾರಣ ಅಲ್ಲ, ಈ ಕ್ಷಣೀಯತ್ವ ಇಲ್ಲ, ಆದ್ದರಿಂದ ಜಗತ್ಕಾರಣ ಅಲ್ಲ, ಹಿಂಗೆಲ್ಲ ಹೇಳಲಿಕ್ಕೆ ಬರಲ್ಲ. ಅವರು ಪ್ರಧಾನ ತತ್ವಕ್ಕೂ ಶ್ರೌತತ್ವ ಶ್ರುತಿ ಪ್ರತಿಪಾದ್ಯತ್ವ ಅಂದ್ರೆ ವೈದಿಕತ್ವ ಒಪ್ಪಿದ್ದಾರೆ. ಅದಕ್ಕಂದ್ರು ನಾಪಿ ಸ್ವನ್ಯಾಯೇನ ತದುಕ್ತಿ. ಸಾಂಖ್ಯ ಪ್ರಕೃತಿಯನ್ನ ಅಶಬ್ದ ಅಂತ ಒಪ್ಪಿಲ್ಲ ಬೇಡ್ರೆ. ಮಾಯಾವಾದಿಗಳು ಅದ್ವೈತಿಗಳು ನಾವು ಒಪ್ಪಿದ್ದೇವೆ. ಮಾಯಾವಾದಿಗಳಾದ ನಾವು ಪ್ರಕೃತಿ ತತ್ವವನ್ನು ಪ್ರಧಾನ ತತ್ವವನ್ನು ಅಶಬ್ದ ಅಂತ ನಾವು ಒಪ್ಪಿದ್ದೇವೆ. ನಮ್ಮ ನ್ಯಾಯದಿಂದ ನಾವು ಸಾಂಖ್ಯನ ಮತವನ್ನು ನಾವು ನಿರಾಕರಣೆ ಮಾಡ್ತೇವೆ ಅಂದ್ರೆ ಹೀಗೂ ಹೇಳಲಿಕ್ಕಾಗಲ್ಲ. ನಮ್ಮ ಮಾಯಾವಾದಿಗಳ ಪ್ರಕಾರ ನಮ್ಮ ನ್ಯಾಯದಿಂದ ನಾವು ಪ್ರಧಾನ ತತ್ವ ಇದು ಶ್ರುತಿ ಪ್ರತಿಪಾದ್ಯ ಅಲ್ಲ ಅಂತ ಅಂತೀವಿ ಅಂತಂದ್ರೆ ನೀವು ಕೂಡ ಪ್ರಧಾನ ತತ್ವವನ್ನ ಅಶಬ್ದ ಶ್ರುತಿ ಪ್ರತಿಪಾದ್ಯ ಅಲ್ಲ ಅಂತ ಹೇಳಿಕ್ ಬರಲ್ಲ. ಯಾಕೆ? ಅಜಮೇಕಾ ಇತ್ಯಾದವು ಪ್ರಧಾನಸ್ಯ ಶ್ರುತ್ಯುಕ್ತತ್ವಾತ್. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣ ಅಂತ ಶ್ರುತಿ ಬರ್ತದೆ. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣ ಈ ರೀತಿ ತ್ರಿಗುಣಾತ್ಮಕವಾಗಿರತಕ್ಕಂತಹ ಪ್ರಕೃತಿಯ ಸ್ವಭಾವವನ್ನು ಬಣ್ಣಿಸಿದ್ದಾರೆ ಶ್ರುತಿಯಲ್ಲಿ. ಪ್ರಕೃತಿ ಅಂದ್ರೆ ಹೇಗಾಗಿದೆ? ಸತ್ವರಜಸ್ತಮೋ ಗುಣ ರೂಪವಾಗಿದೆ ಅಂತ ಪ್ರಕೃತಿಯ ಸ್ವಭಾವ ಶ್ರುತಿಯಲ್ಲಿ ಹೇಳಿದ್ದಾರೆ. ಮಾಯಾವಾದಿಗಳೇನೆ ಈ ಪ್ರಧಾನ ತತ್ವ
ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಎಂಬ ಶ್ರುತಿಯಲ್ಲಿ ಪ್ರತಿಪಾದಿತವಾಗಿದೆ ಎಂಬುದನ್ನು ಒಪ್ಪಿದ್ದಾರೆ. ಬರೇ ನಮ್ಮ ಮತದ ರೀತ್ಯ ಈ ಪ್ರಧಾನ ತತ್ವ ಅಶಬ್ದ ಅಂತ ನೀವು ಅಂತೀವಿ ಅಂದ್ರೆ ನಿಮಗೆ ಅಲ್ಲಿಗೆ ಬರಲ್ಲ ಅಂದ್ರು ಟೀಕಾರಾಯರು. ಯಾಕೆ? ಮಾಯಾವಾದಿಗಳು ನೀವೇನೆ ಪ್ರಧಾನ ತತ್ವಕ್ಕೂ ಕೂಡ ಶ್ರುತಿ ಪ್ರತಿಪಾದ್ಯತ್ವ, ಶ್ರೌತತ್ವ ಅಂದ್ರೆ ಶ್ರುತ್ಯುಕ್ತತ್ವ ಹೇಳಿದ್ದೀರಿ ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣ ಎಂಬ ವಾಕ್ಯದಲ್ಲಿ. ಇತ್ಯಾದವು ಪ್ರಧಾನಸ್ಯ ಶ್ರುತತ್ವ. ನಚ ತತ್ರ ಅನ್ಯತ್ ಕಲ್ಪ್ಯಂ. ಇಲ್ರಿ, ಅಲ್ಲಿ ಪ್ರಧಾನ ತತ್ವ ಪ್ರಕೃತಿ ಅಂದ್ರೆ ಬೇರೆ ಯಾವುದನ್ನೋ ಹೇಳ್ತೇವೆ. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಎಂಬ ಶ್ರುತಿಯಲ್ಲಿ ಈ ಪ್ರಕೃತಿ ಎಂಬುದು ವಾಚ್ಯವಾದದ್ದಲ್ಲ. ಅನಾದಿಯಾದ ಅವಿದ್ಯಾ ಮುಂತಾದ ಬೇರೆ ಪದಾರ್ಥಗಳು ಅಲ್ಲಿ ಶ್ರುತಿ ಪ್ರತಿಪಾದ್ಯ. ಅಂದ್ರೆ ಈ ಪ್ರಧಾನ ತತ್ವ ಪ್ರಕೃತಿ ಎಂಬುದು ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಎಂಬ ಶ್ರುತಿಯಲ್ಲಿ ಹೇಳ್ತಾ ಇಲ್ಲ. ಪ್ರಕೃತಿ ಇದು ಶ್ರುತಿ ಪ್ರತಿಪಾದ್ಯ ಅಲ್ಲ. ಅಲ್ಲಿ ಒಂದು ಅವಿದ್ಯಾ, ಅನಾದಿಯಾದ ಅವಿದ್ಯಾ ಮುಂತಾದ ಪದಾರ್ಥಗಳೇ ಶ್ರುತಿ ಪ್ರತಿಪಾದ್ಯ ಅಂತ ನಾವು ಹೇಳ್ತೇವೆ. ಅಂದ್ರೆ ನಾಮ ಮಾತ್ರೇ ವಿವಾದಾತ್. ನೋಡಿ, ಅವಿದ್ಯೆಯನ್ನಿ ಪ್ರಕೃತಿಯನ್ನಿ ಪ್ರಧಾನ ಅನ್ನಿ ನಾಮ ಮಾತ್ರ ಹೆಸರಿನಲ್ಲಿ ಮಾತ್ರ ವಿವಾದವೇ ಹೊರತು ತ್ರಿಗುಣಾತ್ಮಕವಾಗಿರತಕ್ಕಂಥ ವಸ್ತು ಅಲ್ಲಿ ಪ್ರತಿಪಾದಿತವಾಗಿದೆ. ಒಟ್ಟು ಸತ್ವರಜಸ್ತಮೋ ಗುಣಾತ್ಮಕವಾದ ಒಂದು ವಸ್ತು ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಎಂಬ ಶ್ರುತಿಯಲ್ಲಿ ಪ್ರತಿಪಾದಿತವಾಗಿದೆ. ಅದಂತೂ ಸತ್ಯ. ತ್ರಿಗುಣಾತ್ಮಕವಾದ ವಸ್ತು ಅಂದ್ರೆ ಅದು ಪ್ರಕೃತಿ ಅಂತಾದ್ರೂ ಅನ್ರಿ, ಅವಿದ್ಯೆ ಅಂತಾದ್ರೂ ಅನ್ರಿ, ಕೇವಲ ಹೆಸರಿನಲ್ಲಿ ವಿವಾದವೇ ಹೊರತು ವಸ್ತುವಿನಲ್ಲಿ ಏನು ವಿವಾದ ಇಲ್ರಿ. ತ್ರಿಗುಣಾತ್ಮಕವಾದದ್ದು ಪ್ರಕೃತಿ ಆದ್ರೂ ಅನ್ನಿ, ಅವಿದ್ಯೆ ಅಂತಾದ್ರೂ ಅನ್ನಿ, ನಾಮ ಮಾತ್ರೇ ವಿವಾದ. ಅರ್ಥಾಂತರಸ್ಯ ಚ ಅಭಾವಾತ್. ತ್ರಿಗುಣಾತ್ಮಕವಾದದ್ದು ಪ್ರಕೃತಿ ಅವಿದ್ಯಾ ಅಂತ ಬಿಟ್ರೆ ಬೇರೆ ಯಾವುದೂ ಇಲ್ರಿ. ಶಬ್ದತಃ ಪ್ರಕೃತಿ ಅವಿದ್ಯಾ ಹಿಂಗ್ ಬೇರೆ ಬೇರೆ ಹೇಳ್ಬೋದಷ್ಟೇ. ವಸ್ತುತಃ ತ್ರಿಗುಣಾತ್ಮಕವಾದ ವಸ್ತು ಪ್ರತಿಪಾದಿತವಾದದ್ದು ಅಂದ್ರೆ ಅದು ಪ್ರಕೃತಿ ಅಥವಾ ಅವಿದ್ಯಾ ಅಂತ ಅನ್ಬೇಕು. ಅವಿದ್ಯಾ ಅಂತಂದ್ರು ಅದು ಪ್ರಕೃತಿನೇ, ಪ್ರಕೃತಿ ಅಂದ್ರೂ ಅವಿದ್ಯಾನೆ. ಅಂತೂ ಪ್ರಕೃತಿ ಎಂಬುದನ್ನ ಶ್ರುತಿ ಪ್ರತಿಪಾದ್ಯ ಎಂಬುದನ್ನ ನೀವೇ ಒಪ್ಪಿದ್ದೀರಿ ಮಾಯಾವಾದಿಗಳು ಈ ಶ್ರುತಿಯನ್ನ ಹೇಳುವಾಗ ಅಂತ ಅಭಿಪ್ರಾಯ. ಬೇರೆ ವಸ್ತು ಇಲ್ಲ ಅಲ್ಲಿ, ಆ ಶ್ರುತಿ ಪ್ರತಿಪಾದ್ಯವಾದದ್ದು ಇತಿ ಭಾವ. ಈ ಅಭಿಪ್ರಾಯವನ್ನು ಹೇಳಿದರು. ಇದಾದ ಮೇಲೆ ಕಿಂಚ ಇನ್ನು ಪ್ರಶ್ನೆ, ಬ್ರಹ್ಮಣೋಪಿ ಶ್ರೌತತ್ವಂ ನ ಯುಕ್ತಂ. ಇಲ್ರಿ, ಬ್ರಹ್ಮನಿಗೂ ಕೂಡ ಅಂದ್ರೆ ಪ್ರಕೃತಿ ತತ್ವ ಇದು ಶ್ರುತಿ ಪ್ರತಿಪಾದ್ಯ ಅಲ್ಲ ಅಂತ ನೀವು ಸಾಂಖ್ಯರನ್ನ ನಿರಾಕರಣೆ ಮಾಡೋದಾದ್ರೆ ಬ್ರಹ್ಮನಿಗೂ ಶ್ರೌತತ್ವ ಹೇಳಲಿಕ್ಕೆ ಬರಲ್ರಿ. ಬ್ರಹ್ಮಣೋಪಿ ಶ್ರೌತತ್ವಂ ನ ಯುಕ್ತಂ. ಯಾಕೆ? ಅವಾಚ್ಯತ್ವಾತ್. ಆ ಬ್ರಹ್ಮ ಅವಾಚ್ಯನಾಗಿದ್ದಾನೆ ಅಂತ ನೀವೇ ಹೇಳ್ತಾ ಇದ್ದೀರಿ. ಬ್ರಹ್ಮನೂ ಶ್ರುತಿ ಪ್ರತಿಪಾದ್ಯನ ನಿಮ್ಮ ಮತದಂತೆ. ನಿಮ್ಮ ಮತದಲ್ಲಿ ಯಾವ ರೀತಿ ಪ್ರಕೃತಿ ಶ್ರುತಿ ಪ್ರತಿಪಾದ್ಯ ಅಲ್ಲ ಅಂತೀರೋ ಅದೇ ಒಂದು ನ್ಯಾಯವನ್ನು ಇಟ್ಟುಕೊಂಡ್ರೆ ಬ್ರಹ್ಮನೂ ಶ್ರುತಿ ಪ್ರತಿಪಾದ್ಯ ಅಲ್ಲ. ಯಾಕೆ? ಬ್ರಹ್ಮನೂ ಕೂಡ ಅವನು ಅವಾಚ್ಯನಾಗಿದ್ದಾನೆ. ಬ್ರಹ್ಮನೂ ಕೂಡ ಅವಾಚ್ಯನಾಗಿದ್ದಾನೆ. ಅವಾಚ್ಯ ಅಂತ ಆದ ಮೇಲೆ ಇಲ್ರಿ, ಬ್ರಹ್ಮ ಮುಖ್ಯ ವೃತ್ತಿಯಿಂದ ಶ್ರುತಿ ಪ್ರತಿಪಾದ್ಯ ಅಲ್ಲ ಅಂತಾದರೂ ಲಕ್ಷಣಯ ಗೌಣಿ ವೃತ್ತಿಯಿಂದ ಆ ಶ್ರುತಿಯ ಶಬ್ದಗಳಿಂದ ಬ್ರಹ್ಮನನ್ನ ಹೇಳಬಹುದು ಅಂದ್ರೆ ನೋಡಿ, ಒಟ್ಟು ಶಬ್ದವಾಚ್ಯನೇ ಅಲ್ಲ ಅಂತ ಅಂದ ಮೇಲೆ ಲಕ್ಷಣಾವೃತ್ತಿಯಿಂದಲೂ ಕೂಡ ಆ ಪರಮಾತ್ಮನನ್ನ, ಲಕ್ಷಣಾವೃತ್ತಿಯಿಂದಲೂ ಕೂಡ ನೀವು ಪರಮಾತ್ಮನನ್ನ ವಿಷಯ, ಲಕ್ಷಣಾವೃತ್ತಿಯಿಂದಲೂ ಪರಮಾತ್ಮ ತಿಳಿಯಲ್ಪಡತಾನೆ ಎಂಬುದನ್ನು ಒಪ್ಪಲಿಕ್ಕಾಗಲ್ಲ. ಅವಾಚ್ಯ ಅಂದ ಮೇಲೆ ಅವಾಚ್ಯೇ ವೃತ್ಯಂತರ ಅಯೋಗ. ನಿನ್ನೆಯ ಪಾಠದಲ್ಲಿ ಕೇಳಿದ್ದೇವೆ. ಗಂಗಾ ಶಬ್ದ ಅದು ಅಂದ್ರೆ ಗಂಗಾ ಶಬ್ದದಿಂದ ವಾಚ್ಯವಾದದ್ದು ಪ್ರವಾಹ. ಗಂಗಾ ಶಬ್ದಕ್ಕೆ ಒಂದು ಮುಖ್ಯಾರ್ಥ ಅಂತಿದ್ರೇನೆ ಲಕ್ಷಾರ್ಥ ಅಂತ ಹೇಳ್ಬೋದು. ಯಾವುದೇ ಒಂದು ಶಬ್ದಕ್ಕೆ, ಒಂದು ವಸ್ತುವಿಗೆ, ಒಂದು ಶಬ್ದಕ್ಕೆ ಲಕ್ಷಣ ಮಾಡ್ಬೇಕಾದ್ರೆ ಮೊದಲು ಮುಖ್ಯಾರ್ಥ ಇರಲೇಬೇಕ್ರಿ. ಹಾಗೆ ಶ್ರುತಿಗಳಿಗೆ ಲಕ್ಷಣಯ ವಾಚ್ಯನಾದವನು ಬ್ರಹ್ಮ ಅಂದ್ರೆ ಹಾಗಾದ್ರೆ ಅವಾಚ್ಯ ಅಂತ ಅಲ್ಲಿಕ್ಕೆ ಆಗೋದೇ ಇಲ್ಲ. ಅವನು ಒಂದು ಶಬ್ದದಿಂದ ಮೊದಲು ವಾಚ್ಯನಾಗಿದ್ರೇನೆ. ಹಂಗೆ ಹೇಳ್ರಿ, ಸಾರಿ ನಾವು ಉಲ್ಟಾ ಹೇಳಿದ್ವಿ. ಯಾವುದರಲ್ಲಿ ಲಕ್ಷಣ ಮಾಡಬಹುದು? ಬೇರೆ ಒಂದು ಶಬ್ದದಿಂದ ಮೊದಲು ವಾಚ್ಯ ಆಗಿರ್ಬೇಕು. ಈ ಗಂಗಾ ಶಬ್ದಕ್ಕೆ ತೀರದಲ್ಲಿ ಲಕ್ಷಣ ಮಾಡ್ತೇವೆ. ತೀರ ಎಂಬ ಶಬ್ದದಿಂದ ವಾಚ್ಯ ಆಗ್ಯದೋ ಇಲ್ಲೋ?
ಯಾವ ಶಬ್ದದಿಂದಲೂ ವಾಚ್ಯನೇ ಅಲ್ಲ ಅಂದ್ರೆ ಅಲ್ಲಿ ಲಕ್ಷಣ ಮಾಡ್ಲಿಕ್ಕೂ ಬರಲ್ರಿ. ಇದನ್ನ ತಿಳಿಬೇಕು ನಾವು. ನಿನ್ನೆ ಸ್ವಲ್ಪ ಉರುಟ ಹೇಳಿದ್ದೆ. ಅಂದ್ರೆ ಒಂದು ಶಬ್ದದಿಂದ ವಾಚ್ಯವಾದ ಪದಾರ್ಥವೇ ಲಕ್ಷಣಯ ಹೇಳಲ್ಪಡುತ್ತದೆ ಅಂತ ಅರ್ಥ. ಯಾವ ಶಬ್ದದಿಂದಲೂ ವಾಚ್ಯವಾಗದೇ ಇದ್ದದ್ದು ಲಕ್ಷಣಯಾನೂ ಕೂಡ ಸರ್ವಥಾ ಹೇಳಲ್ಪಡೋದಿಲ್ಲ ಅಂತ ಅಭಿಪ್ರಾಯ. ನಾಪಿತಸ್ಯ ಈಕ್ಷಿತೃತ್ವಂ. ಇನ್ನೊಂದು ಏನು ಅಂತಂದ್ರೆ ಇಲ್ಲ ನೋಡಿ, ತಸ್ಯ ಬ್ರಹ್ಮನಿ ಈಕ್ಷಿತೃತ್ವಮಪಿ ನ. ಇಲ್ರಿ, ಆ ಬ್ರಹ್ಮನಿಗೆ ಜ್ಞಾನ ವಿಷಯತ್ವ ಅಂದ್ರೆ ಅಭಿಪ್ರಾಯ ಏನು? ಬ್ರಹ್ಮ ಜ್ಞಾನಕ್ಕೆ ವಿಷಯನಾಗುತ್ತಾನೆ ಅಂದ್ರೆ ನೀವು ಹೇಳಬೇಕು. ಜ್ಞಾನ ವಿಷಯತ್ವ ಅಂಬೋದು ಇಲ್ಲ ಪ್ರಕೃತಿಗೆ, ಅದು ಪ್ರಕೃತಿ ಜಡವಾದದ್ದು ಅಂತ ಅಂದ್ರಿ. ಬ್ರಹ್ಮನಿಗೆ ಜ್ಞಾನ ವಿಷಯತ್ವ ಹೇಳ್ತೀವಿ. ಜ್ಞಾನ ವಿಷಯತ್ವವು ಕೂಡ ಬ್ರಹ್ಮನಿಗೆ ಹೇಳಿಕ್ ಬರೋದಿಲ್ಲ. ಜ್ಞಾನದಲ್ಲಿ ಬ್ರಹ್ಮ ವಿಷಯನಾಗಿದ್ದಾನೆ, ಅಲ್ಲಿಗೆ ಬರಲ್ಲ ನಿಮಗೆ. ಯಾಕೆ? ತಸ್ಯ ಈಕ್ಷತಿ ಸ್ವರೂಪತ್ವಾತ್. ಬ್ರಹ್ಮನಿಗೆ ಈಕ್ಷಿತೃತ್ವ ಅಂಬೋದು ನೀವು ಹೇಳಿಕ್ ಬರಲ್ರಿ. ಜ್ಞಾನ ವಿಷಯತ್ವ ದೃಶ್ಯತ್ವ ಬ್ರಹ್ಮನಿಗೆ ಹೇಳಿಕ್ ಬರಲ್ಲ ನೀವು. ಯಾಕೆ? ಅವನೇ ಸ್ವಯಂ ಜ್ಞಾನ ಸ್ವರೂಪಿ, ಜ್ಞಾನದಲ್ಲಿ ವಿಷಯನಾಗೋದೇನು? ಈಕ್ಷಿತೃತ್ವಂ ನಾಮ ಕಿಂ? ಜ್ಞಾನ ವಿಷಯತ್ವ ಇತ್ಯರ್ಥ. ಈಕ್ಷಣೀಯತ್ವಂ ಜ್ಞಾನ ವಿಷಯತ್ವಂ. ಇದಾನಿಂ ಜ್ಞಾನ ವಿಷಯತ್ವಂ ಅಂಗೀಕರ್ತುಂ ನ ಶಕ್ಯತೆ. ಕುತಃ? ಸ್ವಯಮೇವ ಬ್ರಹ್ಮೈವ ಜ್ಞಾನ ಸ್ವರೂಪಂ. ಅವನೇ ಜ್ಞಾನ ಸ್ವರೂಪ. ಆದ್ರಿಂದ ಜ್ಞಾನಕ್ಕೆ ವಿಷಯ ಅಂಬೋದು ಹೇಳಲಿಕ್ಕೆ ಬರಲ್ಲ. ಅವರಂದ್ರು ಹಂಗಲ್ರಿ, ಮಾಯಾವಚ್ಛಿನ್ನಸ್ಯ ಜಗತ್ಕಾರಣಸ್ಯ ಈಕ್ಷಣಂ ಸಂಭವತಿ. ಸ್ವಾಭಾವಿಕವಾಗಿ ಸ್ವರೂಪತಃ ಪರಬ್ರಹ್ಮ ಅವನು ಜಗತ್ಕಾರಣ ಈಕ್ಷಣೀಯನಾಗಿದ್ದಾನೆ ಎಂಬುದು ಹೇಳಲಿಕ್ಕೆ ಬರಲ್ಲ, ಬೇಡ. ಆದ್ರೆ ಮಾಯಾವಚ್ಛಿನ್ನನಾದ ಪರಬ್ರಹ್ಮ, ಮಾಯಾವಚ್ಛಿನ್ನನಾದ ಪರಬ್ರಹ್ಮ ಅವನು ಈಕ್ಷಣೀಯನಾಗಬಹುದು. ಮಾಯಾವಚ್ಛಿನ್ನನಾದ ಪರಬ್ರಹ್ಮ ಈಕ್ಷಣೀಯನಾಗಬಹುದು ಅಂದ್ರೆ ಮಾಯಾವಿಶಿಷ್ಟನಾದಾಗ ಬ್ರಹ್ಮ ಜಗತ್ಕಾರಣ ಆಗುತ್ತಾನೆ. ಅವಾಗ ಮಾಯಾವಿಶಿಷ್ಟ ಬ್ರಹ್ಮ ಜ್ಞಾನಕ್ಕೆ ಆಶ್ರಯ, ಜ್ಞಾನ ವಿಷಯ ಅಂತ ಹೇಳಬಹುದು. ಅಂದ್ರೆ ಇತಿ ಚೇನ್ನ ಜಿಜ್ಞಾಸ್ಯಸ್ಯೈವ ಜಗತ್ಕಾರಣತಯ ಮುಕ್ತತ್ವಾತ್. ನೋಡಿ, ಮಾಯಾವಚ್ಛಿನ್ನನಾದ ಬ್ರಹ್ಮ ಜಗತ್ತಿಗೆ ಕಾರಣ ಅಂತ ಹೇಳ್ತಾ ಇಲ್ರಿ ಇಲ್ಲಿ. ಎಂತಹ ಬ್ರಹ್ಮನನ್ನ ಜಗತ್ತಿಗೆ ಕಾರಣ ಅಂತ ಇದ್ದಾರೆ? ಜಿಜ್ಞಾಸ್ಯನಾದ ಬ್ರಹ್ಮ ಜಗತ್ತಿಗೆ ಕಾರಣ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಓಂ ಜನ್ಮಾದ್ಯಸ್ಯ ಯತಃ ಓಂ. ಎರಡನೇ ಸೂತ್ರ. ಜಿಜ್ಞಾಸ್ಯನಾದ ವ್ಯಕ್ತಿ ಯಾರೋ ಅವನು ಜಗತ್ಕಾರಣ. ಯಾವುದೋ ಮಾಯಾವಚ್ಛಿನ್ನನಾದ ಬ್ರಹ್ಮನಿಗೆ ಜಗತ್ಕಾರಣತ್ವ ನಾ ಹೇಳತೇನೆ, ಈಕ್ಷಣೀಯತ್ವ ಇದೆ ಅಂತೆಲ್ಲ ಅಲ್ಲಿಕ್ಕಾಗಲ್ಲ. ಜೊತೆಗೆ ನಹಿ ಜಿಜ್ಞಾಸ್ಯಂ ಮಾಯಾವಚ್ಛಿನ್ನಂ. ಮಾಯಾವಿಶಿಷ್ಟನಾದ ಬ್ರಹ್ಮನ ಜಿಜ್ಞಾಸ ಕೂಡ್ತದ? ಕೂಡೋದೇ ಇಲ್ಲ. ಆದ್ದರಿಂದ ಜಿಜ್ಞಾಸ್ಯನಾದ ಬ್ರಹ್ಮ ಅವನು ಮಾಯಾವಿಶಿಷ್ಟನಾಗೋದಿಲ್ಲ. ಮಾಯಾವಿಶಿಷ್ಟ ಬ್ರಹ್ಮನ ಜಿಜ್ಞಾಸ ಇದು ಮೋಕ್ಷಕ್ಕೆ ಕಾರಣವೂ ಆಗೋದಿಲ್ಲ. ಸತ್ಯಭೂತನಾದ ಬ್ರಹ್ಮನ ಜಿಜ್ಞಾಸ ಮೋಕ್ಷಕ್ಕೆ ಕಾರಣ ಆಗುತ್ತದೆ ಹೊರತು ಯಾವುದೋ ಮಾಯಾವಚ್ಛಿನ್ನನಾದ ನಿಮ್ ಪ್ರಕಾರನೇ ಸಗುಣ ಬ್ರಹ್ಮನ ಜಿಜ್ಞಾಸ, ಮಾಯಾವಚ್ಛಿನ್ನನಾದ ಬ್ರಹ್ಮನ ಜಿಜ್ಞಾಸದಿಂದ ಮೋಕ್ಷ ಎಂಬ ಪ್ರಯೋಜನ ಸಿಗುತ್ತದಾ? ಸಿಗೋದು ಇಲ್ಲ. ತಜ್ಜಿಜ್ಞಾಸಾಯ ಅಪ್ರಯೋಜಕತ್ವ. ಮಾಯಾವಚ್ಛಿನ್ನನಾದ ಬ್ರಹ್ಮನ ಜಿಜ್ಞಾಸ ಅದು ಮೋಕ್ಷಕ್ಕೆ ಪ್ರಯೋಜಕನೂ ಅಲ್ಲ. ಜೊತೆಗೆ ಕಿಂಚ ಮಾಯಾಯ ಈಕ್ಷಣಂ ಭವತಿ ಉಪಚರ್ಯತೇವಾ. ಇನ್ನೊಂದು ಮಾತು ಹೇಳ್ತಾ ಇದ್ದ. ಮಾಯಾವಚ್ಛಿನ್ನನಾದಾಗ ಬ್ರಹ್ಮನಿಗೆ ಜ್ಞಾನ ವಿಷಯತ್ವ ಬರುತ್ತದೆ ಅಂತ ನೀನಂದಿ, ಸಂತೋಷ. ಮಾಯಾವಚ್ಛಿನ್ನನಾದ ಬ್ರಹ್ಮನಿಗೆ ಈಕ್ಷಣೀಯತ್ವ ಬರುತ್ತದೆ ಅಂದಿ. ಈ ಮಾಯಾವಚ್ಛಿನ್ನನಾದ ಬ್ರಹ್ಮನಿಗೆ ಈಕ್ಷಣೀಯತ್ವ ಅಂದ್ರೆ ತಿಳುವಳಿಕೆ ಎಂಬುದು ಇದು ಅಂದ್ರೆ ವಸ್ತುತಃ ಹೇಳ್ತಾ ಇದ್ದೀಯೋ, ಮಾಯಾ ಸಂಬಂಧದಿಂದ ಈ ಬ್ರಹ್ಮನಿಗೆ ತಿಳುವಳಿಕೆ ಎಂಬುದು ನಿಜವಾಗಲೂ ಬರುತ್ತದೋ, ಅಥವಾ ಔಪಚಾರಿಕವಾಗಿ ಇವನಿಗೆ ತಿಳುವಳಿಕೆ ಜ್ಞಾನಿ ಈಕ್ಷಣೀಯತ್ವ ಇದೆ ಅಂತ ಇದ್ದೀಯೋ? ಅಂದ್ರೆ ಮಾಯಾವಚ್ಛಿನ್ನನಾದ ಬ್ರಹ್ಮ ವಸ್ತುತಃ ನಿಜವಾಗಲೂ ಯಥಾರ್ಥವಾಗಿ ಜ್ಞಾನಿ ಅಂತ ಆಗುತ್ತಾನೋ, ಅಥವಾ ಔಪಚಾರಿಕವಾಗಿ ಅವನು ಜ್ಞಾನಿ ತಿಳುವಳಿಕೆ ಉಳ್ಳವನು ಅಂತ ಆಗುತ್ತಾನೆ. ಕಿಂಚ ಮಾಯಾಯ ಈಕ್ಷಣಂ ಭವತಿ ಉಪಚರ್ಯತೇವ. ಆದ್ದೇ ಇಲ್ಲ, ವಸ್ತುತಃ ಅವನು ಮಾಯಾವಚ್ಛಿನ್ನನಾದಾಗ ಈಕ್ಷಣೀಯತ್ವ ಇದೆ,
ಸತ್ಯಭೂತವಾಗಿ ಅಂದ್ರೆ ಆದ್ಯೇ ದೃಶ್ಯತ್ವಾದಿ ಅಪಿ ಕಿಂ ನ ಸ್ಯಾತ್ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಮಾಯಾ ಸಂಬಂಧದಿಂದ ಬ್ರಹ್ಮನಿಗೆ ತಿಳಿಯುವಿಕೆ ಅಂಬೋದು ಇರೋದಾದ್ರೆ, ನೋಡೋದು ಬರೋದು ಅಂತ ಆಗೋದಾದ್ರೆ, ಮಾಯಾ ಸಂಬಂಧದಿಂದ ದೃಶ್ಯತ್ವ ಎಂಬುದು ಬ್ರಹ್ಮನಿಗೆ ಒಪ್ಪು. ಮಾಯಾ ಸಂಬಂಧದಿಂದ ಬ್ರಹ್ಮನಿಗೆ ಸತ್ಯಭೂತವಾದ ಈಕ್ಷಣೀಯತ್ವ ಯಥಾರ್ಥವಾಗಿ ಸ್ವಾಭಾವಿಕವಾಗಿ ಈಕ್ಷಣೀಯತ್ವ ಬ್ರಹ್ಮನಿಗೆ ಇದೆ ಅಂತಂಬೋದಾದ್ರೆ, ದೃಶ್ಯತ್ವನೂ ಕೂಡ ಬ್ರಹ್ಮನಿಗೆ ಹೇಳು. ದೃಶ್ಯತ್ವ ಯಾಕೆ ಒಪ್ಪಲ್ಲ ನೀವು? ದೃಶ್ಯತ್ವ ಒಪ್ಪಿಟ್ಟು ದೃಶ್ಯತ್ವ ಇದೆ ಮಿಥ್ಯಾತ್ವ ಎಂಬ ಸಾಧ್ಯ ಇಲ್ಲ, ವ್ಯಭಿಚಾರ ಅಂತ ಬರ್ತದೆ. ದೃಶ್ಯತ್ವ ಒಪ್ಪಿಲ್ಲ. ಇಲ್ಲ, ಔಪಚಾರಿಕವಾಗಿ ಸುಮ್ಮನೆ ಈಕ್ಷಣೀಯತ್ವ ಹೇಳ್ತೀವಿ. ಮಾಯಾವಚ್ಛಿನ್ನನಾದ ಬ್ರಹ್ಮನಿಗೆ ಔಪಚಾರಿಕವಾದ ಈಕ್ಷಣೀಯತ್ವ ಇದೆ ಎಂಬುದಾದ್ರೆ ನ ದ್ವಿತೀಯ ಪ್ರಧಾನೇಪಿ ಸಂಭವಾದ. ಹಾಗಾದ್ರೆ ಜಡವಾದ ಪ್ರಧಾನ ತತ್ವದಲ್ಲಿಯೂ ಔಪಚಾರಿಕವಾದ ಈಕ್ಷಣೀಯತ್ವ ಇದೆ. ಸುಮ್ಮನೆ ಮೇಲ್ನೋಟಕ್ಕೆ ಓಷಧಯ ಸಂವದಂತೆ ಆಪೋ ಅಬ್ರುವನ್ನ ಮೃದ ಬ್ರವೀತ, ಈ ರೀತಿ ಔಪಚಾರಿಕವಾಗಿ ಜಡವಾದ ಪ್ರಕೃತಿಗೂ ಕೂಡ ಈಕ್ಷಣೀಯತ್ವ ಇದೆ, ಜ್ಞಾನ ವಿಷಯತ್ವ ಇದೆ. ಅಂದ ಮೇಲೆ ಆ ಜಡವಾದ ಪ್ರಧಾನ ತತ್ವ ಯಾಕೆ ಜಗತ್ಕಾರಣ ಆಗಬಾರದು ಅಂತ ನಿನಗೆ ಮತ್ತೆ ಪ್ರಶ್ನೆ ಬಂದೇ ಬರುತ್ತದೆ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಇಷ್ಟು ಓಂ ಈಕ್ಷತೆರ್ನ ಶಬ್ದಂ ಓಂ ಎಂಬ ಮೊದಲು ಸೂತ್ರದ ಪೂರ್ಣ ವ್ಯಾಖ್ಯಾನ ಮುಕ್ತಾಯವಾಯಿತು. ಮುಂದಿನ ವಾರದಿಂದ ಓಂ ಗೌಣಶ್ಚೇನ್ ಆತ್ಮಶಬ್ದಾತ್ ಓಂ, ಈ ಒಂದು ಈಕ್ಷತ್ಯಧಿಕರಣದ ಎರಡನೇ ಸೂತ್ರದ ವಿಚಾರವನ್ನ ಉಕ್ತಾರ್ಥಮಾಕ್ಷಿಪ್ಯ ಸಮಾದದ ಸೂತ್ರಂ ಪಠಿತ್ವಾ ವ್ಯಾಚಷ್ಟೇ ಎಂಬ ವಾಕ್ಯದಿಂದ ಮುಂದಿನ ವಾರದಲ್ಲಿ ತಿಳಿಯೋಣ ಅಂತ ಹೇಳ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ನಾಳೆನೂ ಕೂಡ ನಮ್ಮ ಪಾಠ ಆನ್ಲೈನ್ ಮುಖಾಂತರ ಮುಂದುವರಿಯುತ್ತಾ ಇದೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.